ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರ್ತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ. ಸೊ ಇವತ್ತು ವಿಶೇಷವಾಗಿ ಜನವರಿ 24ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಶುಭವಾಗಲಿ ಆಗಬಹುದಂತ ನಿಮ್ಮೆಲ್ಲರ ಜೋಡಿಯನ್ನು ಹೀಗೆ 100 ಕಾಲ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹಾರೈಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದೀರಿ, ಪ್ರಯತ್ನವನ್ನು ಮಾಡ್ತಿದ್ದೀರಿ, ಅವರೆಲ್ಲರಿಗೂ ಶುಭವಾಗಲಿ, ನಿಮ್ಮೆಲ್ಲರ ನಿರೀಕ್ಷೆಗಳು ಸಾಕಾರಗೊಳ್ಳಿ ಅಂಥೇಳಿ ಶುಭ ಹಾರೈಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಒಂದು ಕ್ರೀಡಾ ಸುದ್ದಿಯನ್ನು ನೋಡೋಣ. ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದರ ಜೊತೆಗೆ ಎಂದಿನಂತೆ ಪ್ರಶ್ನೋತ್ತರಗಳನ್ನು ಮತ್ತಷ್ಟು ವಿಚಾರಗಳನ್ನು ಕೂಡ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಕರೆ ಮಾಡೋರ್ತಕ್ಕಂಥವ್ರಿಗೆ ಒಂದು ಸಣ್ಣ ಕಿವಿ ಮಾತನ್ನು ಎಂದಿನಂತೆ. ಸೊ ಕರೆ ಮಾಡುವಾಗ ದಯವಿಟ್ಟು ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ರೂ ಕೂಡ ಕಾರ್ಯಕ್ರಮ ನಿಮ್ಮ ಮನೆಗಳಿಗೆ ತಲುಪಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದು ಮರಿಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೋಬೇಡಿ. ಏಕೆಂದರೆ ತುಂಬ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ ಅಥವಾ ಹೇಳಬೇಕು ಅಂತಿರ್ತಾರೆ. ಸೊ ಸಮಯ ನೀವು ಜಾಸ್ತಿ ತೆಗೆದುಕೊಂಡಷ್ಟು ಬೇರೆಯವರಿಗೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ದಯವಿಟ್ಟು ಸಮಯವನ್ನು 30 ಸೆಕೆಂಡ್ಗಳಿಗಿಂತ ಜಾಸ್ತಿ ತೊಗೊಬೇಡಿ ಉತ್ತರ ಕೊಡುವಾಗ. ಅದರ ಜೊತೆಗೆ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ನಮ್ಮ ಒಂದು ಚಾನಲಲ್ಲಿ ಮರುಪ್ರಸಾರ ಕೂಡ ಆಗುತ್ತೆ. ಅಲ್ಲೂ ಕೂಡ ನೀವು ಕಾರ್ಯಕ್ರಮವನ್ನು ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ನಿಮ್ಮ ಕುಟುಂಬದ ಜೊತೆಗೆ. ಹಾಗೂ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅಪ್ಲೋಡ್ ಆಗೋದ್ರಿಂದ ಅಲ್ಲಿ ಮುಕ್ತವಾಗಿ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಅವಕಾಶ ಇರುತ್ತೆ. ಸೊ ಯಾವ ರೀತಿಯ ಕಾರ್ಯಕ್ರಮಗಳು ಬಂದರೆ ಚೆನ್ನಾಗಿ, ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಿ, ಯಾವ ರೀತಿ ಹೆಲ್ತ್ ಟಿಪ್ಸ್ ಬಂದರೆ ಒಳ್ಳೆಯದು ಅನ್ನೋದನ್ನು ನೀವು ಮುಕ್ತವಾಗಿ ನಿಮ್ಮ ಆಡು ಭಾಷೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ನೀವು ಬರೋದು ತಿಳಿಸ್ಬೋದು. ಅದನ್ನು ಯಥಾವತ್ತಾಗಿ ಸ್ವೀಕರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಕೇಳ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ನೀವು ನಿಮ್ಮ ಹುಟ್ಟುಹಬ್ಬಕ್ಕಾಗಿರ್ಬೋದು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತರು, ನಿಮ್ಮ ಅಪ್ಪ ಅಮ್ಮ ಯಾರ್ದಾದ್ರೂ ಒಂದು ಹುಟ್ಟುಹಬ್ಬಕ್ಕೆ ಅಥವಾ ಆ್ಯನಿವರ್ಸರಿಗೆ ಶುಭಾಶಯಗಳನ್ನು ನಮ್ಮ V1 ವಾಹಿನಿ ಮೂಲಕ ತಿಳಿಸ್ಬೇಕು ಅಂದರೆ ಒಂದು ದಿವಸ ಮುಂಚಿತವಾಗಿ ನೀವು ಫೋಟೋ ಅಥವಾ ವೀಡಿಯೋಸನ್ನ ಈ ಕೆಳಕಂಡಂತಹ ನಂಬರ್ಗೆ ಕಳಿಸ್ಬೋದು. ಸೊ ನಂಬರ್ ಸ್ಕ್ರೀನ್ ಮೇಲೆ ರೋಲ್ ಆಗ್ತಾ ಇದೆ, ಆ ನಂಬರ್ಗೆ ನೀವು ಕಳಿಸ್ಬೋದು. ಆದರೆ ಒಂದು ದಿವಸ ಮುಂಚಿತವಾಗಿ ಕಳಿಸೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಒಂದು ಪುಟ್ಟ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರವನ್ನು ತಿಳಿಸಿ, ಅವರ ಹೆಸರು, ಅವರ ಡೇಟ್ ಆಫ್ ಬರ್ತ್, ಮತ್ತು ಅವರೇನಾದರೂ ಬರ್ತ್ಡೇನ ಅಥವಾ ಆ್ಯನಿವರ್ಸರಿನ ಅಥವಾ ಅವರೇನಾದರೂ ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗೆ ತಿಳಿಸಿದ್ರೆ ಸೊ ನಮಗೂ ಕೂಡ ಅದನ್ನು ಹೇಳಲಿಕ್ಕೆ ಸುಲಭ ಆಗುತ್ತೆ. ಸೊ ಇದಿಷ್ಟು ವಿಚಾರಗಳನ್ನ ತಿಳಿಸ್ತಾ ಇವತ್ತಿನ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಮೊದಲಿಗೆ ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಾವು ದಾವಣಗೆರೆಯಿಂದ ಮಾತಾಡ್ತಿರೋದು ಅನ್ಪೂರ್ಣಮ್ಮ ಅಂತ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ, ನಾವು ಎಲ್ಲರಿಗೂ ಹಾಡು ಹೇಳ್ಬೇಕಾಗಿತ್ತು. ನನಗೊಂದು ಹಾಡು ಬೇಕು, ಹಾಡು ಹಾಕಿ. ಹಾಡು ಇದು ಆ್ಯಕ್ಚುಲಿ ಸಾಂಗ್ ರಿಕ್ವೆಸ್ಟ್ ಕಾರ್ಯಕ್ರಮ ಅಲ್ಲಮ್ಮ, ಆದರೂ ಕೂಡ ಪ್ರಯತ್ನ ಮಾಡ್ತೀನಿ ನಾನು ಹಾಡುಗಳನ್ನು ಹಾಕಲಿಕ್ಕೆ. ನೋಡೋಣ, ಏನಾದ್ರು ಸಾಧ್ಯವಾದಿದ್ರೆ ಮಧ್ಯೆ ಏನಾರು ಹೇಳಿ. ಓಕೆಮ್ಮ, ನೀವೇನು ಮಾಡ್ತಿದ್ದೀರಿ ಅಂತ ಕೇಳ್ಬೋದಾ? ಓಕೆ, ಬಹುಶಃ ಕರೆ ಕಟ್ಟಾಯಿತು. ಎಸ್, ಇದು ಸಾಂಗ್ ರಿಕ್ವೆಸ್ಟ್ ಕಾರ್ಯಕ್ರಮ ಅಲ್ಲದೆ ಇರೋದ್ರಿಂದ ದಯಮಾಡಿ ಕ್ಷಮೆ ಇರಲಿ. ನೋಡೋಣ, ಮಧ್ಯೆ ಏನಾದ್ರು ಬಿಡು ಸಿಕ್ಕರೆ ಸಾಂಗನ್ನು ಹಾಕಿ ಅಂಥೇಳಿ ನಾವು ನಮ್ಮ ಟೆಕ್ನಿಕಲ್ ಹೆಡ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಇನ್ನೊಂದು ಕರೆ ಬರ್ತಾ ಇದೆ, ಸೊ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ಕಾರಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದಪ್ಪ. ತಿಂಡಿ ಆಯ್ತಮ್ಮ? ಆಯ್ತಪ್ಪ, ನಿಮ್ದು? ಅಮ್ಮ, ನಂದು ಕೂಡ ಆಯಿತು. ಏನು ತಿಂಡಿ ತಿಂದ್ರಿ? ಉಪ್ಪಿಟ್ಟು ಮಾಡಿದ್ವಿ ಇವತ್ತು. ಉಪ್ಪಿಟ್ಟಾ? ಓಕೆ ಓಕೆ. ಸೊ ಇವತ್ತು ಹೆಣ್ಮಕ್ಳ ದಿನಾಚರಣೆ ಅಲ್ಲಪ್ಪ? ಹೌದು, ಇವತ್ತು ನ್ಯಾಷನಲ್ ಗರ್ಲ್ಸ್ ಚೈಲ್ಡ್ ಡೇ ಇದೆ. ನಮ್ಮೆಲ್ಲ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು. ಖಂಡಿತ. ಸೊ ತುಂಬ ಖುಷಿ ಆಗತ್ತೆ, ನೀವೊಬ್ಬರು ಹಿರಿಯರಾಗಿ ಅದನ್ನೆಲ್ಲ ನೆನ್ಪಿಟ್ಕೊಂಡು ಹೇಳ್ತಿದ್ದೀರಲ್ಲ. ಸೊ ನಿಮಗೆ ಹೆಂಗೆ? ಓದಿಲ್ಲ, ಬರೀ 3ನೇ ಕ್ಲಾಸ್ ಓದಿರುತ್ತೆ. ಅಬ್ಬಬ್ಬಬ್ಬಬ್ಬ, 3ನೇ ಕ್ಲಾಸ್ ಓದಿದ್ರು ಎಲ್ಲ ತಿಳ್ಕೊಂಬಿಟ್ಟಿದ್ದೀರಿ ಅಮ್ಮ, ತುಂಬ ಖುಷಿ ಅಮ್ಮ. ಆವಾಗಿನ ಹೆಣ್ಮಕ್ಳಿಗೂ ಇವಾಗಿನ ಕಾಲದ ಹೆಣ್ಮಕ್ಳಿಗೂ ನೋಡಿದ್ರೆ ಏನು ಅನ್ಸುತ್ತಮ್ಮ ನಿಮಗೆ? ಯಾವಾಗ ನಾವು ಉಡ ತೊಡ ಬಟ್ಟಿ ಎಲ್ಲ ಮೈ ತುಂಬ ಇರೋದಪ್ಪ. ಹೌದಮ್ಮ, ಹೌದು. ಈಗ ನೋಡಿದ್ರೆ ನಾವು ಮೊಮ್ಮಕ್ಳಿಗೆ ಆತರ ಹಾಕ್ಬಾಡ್ರಿ ಅಂದ್ರೆ ಕೇಳಲ್ಲ. ಈಗೇನು ವಾತಾವರಣ ನಿಂದು ಅಲ್ಲೇ ಮುಗಿತ ಹಳೇದು ಅಂತಾರ. ಏನ್ ಮಾಡಕ್ಕ? ಅಲ್ಲ, ಆದರೆ ಈಗ ಒಂದೇ ಒಂದು ಪ್ರಶ್ನೆ ಕೇಳ್ತೀನಮ್ಮ, ನೀವು ಅಷ್ಟೊಂದು ಸುಸಂಸ್ಕೃತ ಸಂಸ್ಕೃತಿಯಿಂದ ಬಂದಿದ್ದೀರಿ, ಅವಾಗ ಏನು ತೊಂದರೆ ಇರಲಿಲ್ಲ, ಎಲ್ಲರೂ ತವ್ರ ಮನೆ. ಅದೇ ಅಮ್ಮ, ಆವಾಗ ನಮ್ಮಮ್ಮ ಆಗಿರಲಿ ನೀವುಗಳೆಲ್ಲ ಒಟ್ಟಿಗೆ ಒಂದೇ ಒಂದು ಏಜ್ ಇದರಲ್ಲಿ ಇರ್ತೀರಿ.
ಅವಾಗೆಲ್ಲ ಮೈತುಂಬ ಬಟ್ಟೆ ಹಾಕ್ಕೊಂಡು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ರು, ಎಷ್ಟು ಕುಂಕುಮ ಹಚ್ಕೊಂಡು ಅವ್ರು ನೋಡಿದ್ರೆ ಖುಷಿ ಆಗೋದು, ನಮಸ್ಕಾರ ಮಾಡಬೇಕು ಅನ್ಸೋದು. ಹೌದೌದು ಈಗೆಲ್ಲ ಹೆಣ್ಮಕ್ಳು ಸ್ಲೀವ್ಲೆಸ್ ಅಂತ ಹಾಕೋತಾರೆ, ಅರ್ಧಂಬರ್ಧ ಬಟ್ಟೆಗಳನ್ನ ಹಾಕೊಳ್ತಾರೆ. ಹಾಕ್ಯಂತಾರ. ಹೌದು, ಅದೇ ಫ್ಯಾಷನ್ ಅದು ಅದನ್ನೇ ಫ್ಯಾಷನ್ ಅಂತಾರಲ್ಲ, ಏನು ಹೇಳ್ಬೇಕು ಇವರಿಗೆ? ಅದೇ ಅದು ಇಷ್ಟ ಆಗಲ್ಲ ಅವ್ರಿಗೆ. ಹೆಂಗ್ ಕಾಣ್ತತೋ ಏನದು. ಆಮೇಲೆ ಜಡಿನ ಹಾಕಲ್ಲ, ಫುಲ್ ಕೂದ್ಲ ಹಂಗ ಬಿಟ್ಕೊಂಡ್ ಹಂಗ ಅಡ್ಡಾಡ್ತಾರ. ಆತರ ಅಡ್ಡಾಡ್ಬಾರ್ದು. ನಮ್ಮ ಹಳ್ಳಿ ಕಡೆಗೆ ಅವಾಗ ದೆವ್ವನ್ ಬಿಡ್ಸಬೇಕಾರೆ ಹಂಗ್ ಮಾಡೋರಲ್ವಾ? ಯಾರ್ ಜಡಿ ಹಾಕ್ಯಂತಿದೀವಿ ನಾವು, ದೊಡ್ಡ ಕೂದ್ಲ ನಮ್ಮವು. ಇಲ್ಲಿ ದಾವಣಗೆರೆ ಬಂದಿದ್ದ ಒಂದ್ ಸ್ವಲ್ಪ ಹೋಗ್ಯಾವ ಕೂದ್ಲ. ಈಗ ಮೊಮ್ಮಕ್ಳಿಗೆ ಅದಾವ ಅಂದ್ರನೇ ಎಲ್ಲಾರ ಇದು ಫಂಕ್ಷನ್ ಹೋಗ್ಬೇಕಾರ ಹಂಗ ಬಿಟ್ಕೊಂಡ್ ಬರ್ತಾರ. ಅಲ್ಲ ಅದೇ ಮೊದ್ಲು ಹಳ್ಳಿ ಕಡೆಗೆಲ್ಲ ಹಂಗ್ ಬಿಟ್ರೆ ದೇವ್ ಬಂದತೆ ಮೈಯಾಗ ಅಂತ ಕೇಳಾರ. ಕರೆಕ್ಟ್ ಅಲ್ವಾ? ಏನ್ ಮಾಡೋದಪ್ಪ, ಈಗಿನ ವಾತಾವರಣಕ್ಕೆ ನಾವೇ ಹೊಂದ್ಕೋಬೇಕು ನೋಡಿ. ಯಾಕೆ ಚೇಂಜ್ ಆಯ್ತು ಅಂತ ಅನ್ಸುತ್ತಮ್ಮ ಇದು? ಈಗ ಅದು ಏನಪ್ಪ ನನಗೆ ಅಷ್ಟು ಗೊತ್ತಾಗಲ್ಲ. ಅದು ಈಗಿನ ಬಟ್ಟಿ ಹಂಗ ಆತರ ಹೊಲ್ಸ್ಕೊಂತಾರಲ್ಲ, ಅದೇ ಇಷ್ಟ ಆಗಲ್ಲ. ಆಮೇಲೆ ನಾವಿದ್ದಂಗಿರ್ರಿ ಅಂದ್ರ ನಿಮ್ದು ಮುಗೀತು ಅಂತಾರ ನಮಗೆ. ಅವ್ರದ್ದು ಈಗ ಬೆಳಕರತ್ತಂತ, ನಮ್ದು ಹೊತ್ ಮಣಿಗೇತಂತ. ಅಲ್ಲ, ಈಗ ನೀವೆಲ್ಲ ಚೆನ್ನಾಗಿ ಇಷ್ಟು ವರ್ಷ ಬಾಳಿದಿರಿ, ಸುಖವಾಗಿದ್ದೀರಿ, ಸಂತೋಷವಾಗಿದ್ದೀರಿ, ನಿಮ್ಮನ್ನ ನೋಡಿ ಕಲಿಬೇಕಲ್ವಾ ಅವರೆಲ್ಲ? ಹಂಗ ಹೇಳಿದ್ರೆ ಕೇಳ್ತಾ ಇಲ್ಲ. ಇಲ್ಲ ಇದು ನಿಮಗ್ ಗೊತ್ತಾಗಲ್ಲ, ಸುಮ್ನಿರಮ್ಮ ಅಂತಾವು. ಏನ್ ಮಾಡಕ್ಕೆ, ಸುಮ್ನೆ ಇರೋದಪ್ಪ. ಸೊ ಎಂತ ವಿಪರ್ಯಾಸ ಅಲ್ಲ ನೋಡ್ರಿ. ದೊಡ್ಡವ್ರ ಮಾತಿ ಬಟ್ಟಿ ನೋಡ್ಬಿಟ್ರ ನಾವು ಮೈ ತುಂಬಾ ನಮ್ಮ ಅಪ್ಪ ತರೋದು ಬಟ್ಟಿ. ಹಂಗೆಲ್ಲ ಒಂದ್ ದಿವ್ಸಕ್ಕೂ ಆತರ ಅರ್ಧಂಬರ್ಧ ಯಾವಾಗೂ ಹಾಕ್ಯಂದಿಲ್ಲ. ಹೌದಮ್ಮ, ಹೌದು. ಅದಕ್ಕೆ ನೀವು ಇಷ್ಟು ಆರೋಗ್ಯವಾಗಿದ್ದೀರಿ, ಇಷ್ಟು ವರ್ಷ ಆದ್ರೂ ಸಂತೋಷವಾಗಿದ್ದೀರಿ ಅಲ್ವಾ? ಈಗ 63 ನಡೀತಾ ಐತಿ. ಆಗ್ಲಿ ಅಮ್ಮ, 100 ಕಾಲ ಹಿಂಗೆ ನಗ್ನಗ್ತಾ ಸಂತೋಷವಾಗಿರ್ರಿ ಅಮ್ಮ. ನಿಮ್ಮ ಆಶೀರ್ವಾದ. ಅಯ್ಯಪ್ಪ, ನಮ್ಮ ಆಶೀರ್ವಾದ ಅಲ್ಲ, ನಾವು ಬಹಳ ಚಿಕ್ಕವ್ರು, ನಿಮ್ಮ ಮೊಮ್ಮಕ್ಳು ವಯಸ್ಸಿನವರು. ಈಗಿನ ಮಕ್ಳು ಬೇಕು ನಮಗೆ. ಆಗ್ಲಿ ಅಮ್ಮ, ನೀವು ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಂತೋಷ, ದೊಡ್ಡವರು. ಆಗ್ಲಿ ಅಮ್ಮ, ನಮಸ್ಕಾರ. ಕದ್ರಮುಡಿಗಿದ್ದು ಆಂಜನೇಯ ನಮ್ಮ ಮನೆ ದೇವ್ರು, ಅವ್ರದ್ದು ವಿಡಿಯೋ ಇತ್ತು ಒಂದು. ಬರೀ ಮಂಗಣ್ಣ ಅಭಿಷೇಕ ಆದ್ಮೇಲೆ ಬರೀ ಮಂಗಣ್ಣಗಳು ಒಳಗ್ ಹೋಗ್ಯಾರದು. ಅದನ್ನ ಹಾಕಂದ್ರ ಹಾಕ್ತಿದ್ದೆ ನೋಡಕ್ ಎಲ್ಲರಿಗೆ. ಕಳಿಸ್ರಮ್ಮ, ಕಳಿಸ್ರಿ. ಅದೇನಾದ್ರೂ ಚೆನ್ನಾಗಿತ್ತು, ವಿಡಿಯೋ ಕ್ಲಿಯರ್ ಆಗಿತ್ತು ಅಂದ್ರೆ ನಾನು ಪ್ರಸಾರ ಮಾಡಿಸ್ತೀವಮ್ಮ. ನಾಳೆ ಮಾಡ್ಸೋಣಂತೆ. ನಾಳೆ ಹೆಂಗು ಶನಿವಾರ ಆಯ್ತಲ್ಲ, ಇವತ್ತೇ ಕಳಿಸ್ಕೊಡ್ರಮ್ಮ, ಅದು ನೋಡೋಣ. ಇವತ್ತು ನಿಮ್ ಪ್ರೋಗ್ರಾಮ್ ಮುಗಿತ್ಲೆ ಕಳಿಸ್ಲೇ, ನೀನು ಇದ್ದಂಗೆ ಈಗಲೇ ಕಳಿಸ್ರಿ, ಏನು ತೊಂದರೆ ಇಲ್ಲ. ಸರಿ ಸರಿ, ಆ ನಂಬರಿಗೆ ಬರ್ತದದು. ಅದು ವಿಡಿಯೋ ಎಲ್ಲ ಕ್ಲಿಯರ್ ಆಗಿತ್ತು ಅಂದ್ರೆ ನಮ್ಮ ಸಾಹೇಬರು ಅದನ್ನ ಅಪ್ಲೋಡ್ ಮಾಡ್ತಾರಂತೆ. ಅದೇ ಅದೇ ಹನುಮಪ್ಪನ ತೋರ್ಸ್ಬೇಕು ಅಂತ. ಆಗ್ಲಿ, ನಾಳೆ ಶನಿವಾರ ಎಲ್ರಿಗೂ ತೋರ್ಸೋಣ ಕದ್ರ ಮನ್ಗೆ ಹನುಮಪ್ಪನ. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಮಸ್ಕಾರ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮಕ್ಕಳಿರಲವ ಮನೆ ತುಂಬ ಅಂತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಜನವರಿ 24ನೇ ತಾರೀಕು ನ್ಯಾಷನಲ್ ಗರ್ಲ್ ಚೈಲ್ಡ್ಸ್ ಡೇ ಇದೆ. ಅಂದರೆ ಸೊ ನಮ್ಮ ದೇಶದ ಮುದ್ದು ಹೆಣ್ಣು ಮಗಳ ದಿನ ಅಂತ ಹೇಳ್ಬೋದು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅದು ಕಟ್ಟಾಯಿತು. ಸೊ ಹಾಗಾಗಿ ಸೊ ಎಲ್ಲರೂ ಕೂಡ ನಿಮ್ಮ ಮನೆಯ ಪುಟಾಣಿ ಮಕ್ಕಳನ್ನು ಪ್ರೀತಿಸಿ ಅವ್ರ ಜೊತೆ ಖುಷಿಯಾಗಿರಿ. ಇನ್ನಷ್ಟು ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ಸಿದ್ಧಲಿಂಗೇಶ್ವರು. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ ಸರ್? ಬಹಳ ಚೆನ್ನಾಗಿದೆ. ತಿಂಡಿ ಆಯ್ತು ಸರ್. ಏನ್ ಸರ್ ತಿಂಡಿ? ಚಪಾತಿ, ಹಲಸಿಂದಿ ಕಾಳು ಪಲ್ಯ. ವಾವ್, ಸೂಪರ್. ಆಗ್ಲಿ ಸರ್, ಚೆನ್ನಾಗಿರ್ತದೆ ಅದು ಕಾಂಬಿನೇಷನ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಇವತ್ತು ವಿಶೇಷವಾಗಿ ಬಹಳ ಸಂತೋಷ ಆಯ್ತು ಸರ್ ಕಾರ್ಯಕ್ರಮ ನೋಡಿ. ನಿನ್ನೆ ಹೌದಾ ಸರ್? ಭೂತಪೂರ್ವವಾಗಿ ಅಂತಾರಲ್ಲ ಹಂಗೆ ಅಷ್ಟೊಂದು ಜನ ತಿಳುವಳಿಕೆಯಿಂದ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡಿದಲ್ಲ, ಬಹಳ ಸಂತೋಷ ಆಯ್ತು ಸರ್. ಅದು ನಿಜ ಸರ್. ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್. ಕಾರ್ಯಕ್ರಮದ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಡೀಟೇಲ್ಸ್ ಆಗ್ಲಿ. ಹೌದು. ಒಬ್ರು ಹೆಣ್ಮಗಳು ಒಬ್ರು ಹೇಳಿದ್ರಲ್ವಾ, ಅಷ್ಟು ಹೇಳಿದ್ರು ಸ್ಟೋರಿ. ನೋಡಿ ಖುಷಿ ಆಯ್ತು. ಅವ್ರ ಭಾಷಣ ಬರ್ಕೊಡ್ತಿದ್ರಂತಲ್ಲ ಯಾರು. ನಿಜ ಸರ್. ನಮ್ಮ ಮಗಂದು ಅಭಿಮಾನಿ ಸರ್ ಅವನು ಫೋಟೋ ಕಳಿಸಿದೆ ಸರ್. ಬರುತ್ತೆ ಸರ್, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹಾಕ್ತೇವೆ. ಓಕೆ ಸರ್. ಎಸ್ ಸರ್. ಇವತ್ತು ಬಹುಶಃ ನಿಮ್ಮ ಡೇ ಅಂತಾನೆ ಹೇಳ್ಬೋದು. ಏನ್ ಸರ್? ಇವತ್ತು ನಿಮ್ಮ ಡೇ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಅದೃಷ್ಟವಂತರು ಇಬ್ಬಿಬ್ರು ಹೆಣ್ಮಕ್ಳಿದಾರೆ ನಿಮ್ಗೆ. ಹೌದು ಸರ್, ಖಂಡಿತ ಸರ್. ರಾಷ್ಟ್ರೀಯ ಹೆಣ್ಣು ಮಗು ಅಲ್ವಾ? ರಾಷ್ಟ್ರೀಯ ಹೆಣ್ಣು ಮಗು ದಿನ ಇವತ್ತು. ಅದೃಷ್ಟ ಕರೆಕ್ಟ್ ಸರ್, ನಮ್ ಡೇನೇ ಹಂಗಾರೆ ಅಲ್ವಾ? ಕರೆಕ್ಟ್ ಇದೆ. ಅದಕ್ಕೆ ಹೇಳಿದೆ. ಸೊ ತುಂಬಾ ಅದೃಷ್ಟವಂತರು. ಭಗವಂತ ಯಾವ ಮನೆಯಲ್ಲಿ ಹೆಣ್ಣು ಕೊಡ್ತಾನಲ್ವಾ, ಸೊ ಆ ಮನೆಯಲ್ಲಿ ಕರುಣೆ, ಪ್ರೀತಿ ಎಲ್ಲ ಮನೆಗಳಿಗಿಂತ ಹೆಚ್ಚಿರುತ್ತಂತೆ. ಹಾಗಾಗಿ ನಾನು ಇರೋದಕ್ಕೆ ಈ ಮನೆ ಸೂಕ್ತ ಅಂಥೇಳಿ ಆ ಮನೆಗೆ ಹೆಣ್ಣು ಕೊಡ್ತಾನಂತೆ.
ಹಾ ಸರ್. ಸೊ ಯಾವ ಮನೇಲಿ ಹೆಣ್ಮಕ್ಳಿಲ್ಲ ಅವರೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಭಗವಂತನಿಂದ ಒಂಚೂರು ದೂರ ಇದ್ದೀವಿ ಅಂತ. ಹಂಗಂತ ಹೇಳ್ತೀರಾ? ನಿಜ ನಿಜ. ಥ್ಯಾಂಕ್ ಯು. ಸೊ ತುಂಬಾ ಅದೃಷ್ಟವಂತರಿಗೆ ಮಾತ್ರ ಹೆಣ್ಮಗು ಆಗುತ್ತಂತೆ, ಅದರಲ್ಲೂ 2 ಹೆಣ್ಮಗು ಇದೆ ಅಂದ್ರೆ ಅವ್ರು ಭಗವಂತನಿಗೆ ತುಂಬಾ ಹೆಚ್ಚು ಪ್ರೀತಿ ಅಂತೆ. ಹಾ ಸರ್, ಹಾ ಸರ್. ಸೊ ಒಳ್ಳೇದಾಗ್ಲಿ ಸರ್, ಭಗವಂತ ನಿಮ್ಮ ಮೇಲೆ ಸದಾ ಓಕೆ ಸರ್. ಯಶಸ್ಸನ್ನ ಕೊಡ್ಲಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇವತ್ತಿನ ಒಂದು ಕಾಲದಲ್ಲಿ? ಆಕ್ಚುಲಿ ಅಜ್ಜಿ ಹೇಳಿದ್ರು ಮಕ್ಳಿಗೆ ಹೇಳ್ ಕೇಳಲ್ಲ, ನಿಮ್ ಮುಗ್ದೋತು, ನಮ್ದು ಬೇರೆ ನಿಮ್ದು ಬೇರೆ ಅಂತಾರ ಅಂತ ಹೇಳಿ. ಇಲ್ಲ, ನಮ್ ಕೈಯಲ್ಲಿ ತಿಳಿಸಿ ಹೇಳೋದು ನಮ್ ಕೈಯಲ್ಲಿ ಇರುತ್ತೆ ಸರ್. ಹೌದು. ಸೊ ಈಗ ನಾ ಆತರ ಬಟ್ಟೆಗಳು ಹಾಕೋಣಕ್ಕೂ ಹಾಕ್ಸಲ್ಲ ಸರ್ ಮಕ್ಳಿಗೆ. ಖಂಡಿತ ಹಾಕಿಸ್ಲೂಬಾರ್ದು ಸರ್. ಅವ್ರು ಬೇರೆ, ನಮ್ ಸಂಸ್ಕಾರ ನಮಗೆ ಬೇರೆ, ನಮ್ಗೆ ಇರ್ಲಿ ಕೊನೆ ತನಕ ಹಾಗೆ ಇರ್ಲಿ ಅಂತಾನೆ ಹೇಳಿ ನನ್ ಚಾಯ್ಸ್ ಬಗ್ಗೆ ಬಟ್ಟೆ ಹಾಕೊಂತಾರ ಸರ್. ಅವ್ರು ಈಗಿನ ಫ್ಯಾಷನ್ ಬಟ್ಟೆ ಹಾಕೊಳ್ಳೋದು ಸರ್. ಸರ್ ಖಂಡಿತ ಏನಕ್ಕೆ ಹಾಕೋಬೇಕು ಸರ್? ಅಲ್ಟಿಮೇಟ್ಲಿ ಈಗ ನಾವು ನಮ್ಮ ಹೆಣ್ಣು ಮಕ್ಕಳನ್ನ ಗೌರವಯುತವಾಗಿ ನಡೆಸ್ಕೊಂಡ್ರೆ ಯಾರು ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅಲ್ವಾ? ಖಂಡಿತ ಸರ್, ಖಂಡಿತ ಸರ್. ಸೊ ಬಟ್ಟೆ ಹಾಕೋಣೋದು ಏನಕ್ಕೆ ಹೇಳ್ರಿ? ನಮ್ ಖುಷಿಗೋಸ್ಕರ, ಬೇರೆಯವ್ರು ನಮ್ಮನ್ನ ನೋಡ್ಲಿ ಅಂತ ಖಂಡಿತ ಹಾಕೋಣೋದಲ್ಲ ಅಲ್ವಾ? ಸತ್ಯವಾದ ಮಾತು ಸರ್. ಮತ್ತೆ ನಾನು ಯಾವಾಗಲೂ ಹಂಗೆ ಮಾಡಿ ಸರ್, ಅವ್ರು ಎಷ್ಟೋದ್ರ ಹಿಡಿಲಿ ಬಟ್ಟೆ, ಎಷ್ಟೋದ್ರ ಹಿಡಿಲಿ ಸರ್, ಬಟ್ ನನಗೆ ಇಷ್ಟ, ನಾವು ಮೈ ತುಂಬಾ ಇರ್ಬೇಕು ಸರ್ ಬಟ್ಟೆ. ಹೌದು, ಅದು ತುಂಬಾ ಎಲ್ಲ ಪ್ರತಿ ಸಲ ಹೇಳೇ ಕೊಡ್ತೀವಿ ಸರ್. ನಮ್ ಸಂಸ್ಕಾರ ಬೇರೆ, ಅವ್ರ ಸಂಸ್ಕಾರ ಬೇರೆ. ಹೌದು ಹೌದು. ನಮ್ದು ಏನಿದೆ ಅದು ಮಾಡ್ಕೊಳ್ಳೋಣ, ಅವ್ರು ಹೆಂಗ್ ಬೇಕೋ ಹಂಗ್ ಜೀವನ ಮಾಡ್ಕೊಳ್ಳಿ ಅಂತ. ನಿಜ ನಿಜ. ಬೇರೆಯವ್ರಿಗೋಸ್ಕರ ನಾವು ಬದುಕೋದು. ಸರ್ ಒಂದ್ಸಲ ಯಜಮಾನ್ ಒಬ್ರು ವಯಸ್ಸಾದ್ರು, ಬಹಳ ತುಂಬಾ ವಯಸ್ಸಾದ್ರು ಕೂಡ ಆಟೋ ಓಡಿಸ್ತಿದ್ರು ಅವರು. ಮಾತಾಡ್ಸ್ಕೊಂತ ಕೂತಿದ್ದೆ ಅವ್ರಿಗೆ, ಇಲ್ಲ ಹಿಂಗ್ ಮಾತಾಡ್ಕಂಗೆ ಹೆಣ್ಮಕ್ಳ ಬಗ್ಗೆ ಮಾತು ಅಂತ ಸರ್. ಅವರು ಯಜಮಾನ್ರು ವಯಸ್ಸರು ಹೆಂಗ್ ಬೈದ್ರು ಸರ್, ಅದು ಹೇಳ್ಬಿಟ್ರೆ ಹೇಳ್ಬೇಕು ಬೇಡ ಗೊತ್ತಾಗ್ತಿಲ್ಲ ಪ್ರೋಗ್ರಾಮ್ ನನಗೆ ಮಾತು. ಹೇಳಿ ಸರ್, ಪರವಾಗಿಲ್ಲ. ಒಳ್ಳೆ ಮಾತು ಹೇಳಿದ್ರೆ ನೋಡಿದಾಗ 2 ಕೈ ಮುತ್ತಿ ನಮಸ್ಕಾರ ಮಾಡ್ಬೇಕು ಅನ್ಸಿತ್ತು. ಆತರ ಅವ್ರ ಸಂಸ್ಕಾರ ಇತ್ತು, ಆತರ ಬಟ್ಟೆ ಹಾಕೊಂತಿದ್ರು. ಈಗಿನ ಹೆಣ್ಮಕ್ಳು ನೋಡ್ಬಿಟ್ರೆ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋಣ ಅನ್ಸ್ತತಿ ಅಂತ ಹೇಳಿ ಹೇಳ್ತಿದ್ರು ಸರ್ ಯಜಮಾನ್ ಅವರು. ಇಲ್ಲ ನಿಜ, ಆತರ ತಪ್ಪುಗಳು ಆಗ್ತಾರೆ. ಅದು ಅಸಹ್ಯವಾದ ಮಾತು, ಅಸಹ್ಯವ ಅಂತ ಅವರು ಹೇಳ್ತಿದ್ರು. ಒಂದ್ಸಲ ನೆನಪಾಗಿತ್ತು ನನಗೆ. ಇಲ್ಲ ನಿಜ ಅದು. ಸೊ ನಮ್ಮ ಹೆಣ್ಮಕ್ಳು ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಯಾರು ಕೂಡ ಅವ್ರನ್ನ ಕಣ್ಣೆತ್ತಿ ನೋಡಕ್ ಹೋಗಲ್ಲ. ಹೌದು ಸರ್, ಖಂಡಿತ ಸರ್. ಆ ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಕೈ ತುಂಬಾ ಬಳೆ ಹಾಕೊಂತಿದ್ರೆ ಅವ್ರಿಗೆ ಸಾಕ್ಷಾತ್ ಲಕ್ಷ್ಮೀ ರೂಪನೇ ಇರುತ್ತೆ. ಹೌದು ಸರ್, ನೀವು ಸತ್ಯವಾದ ಮಾತು. ಆ ಯಜಮಾನ್ ಹೇಳಿದ್ ನೋಡಿ ಬಹಳ ಸಂತೋಷ ಆಗ್ಬಿಡ್ತು ಸರ್ ನನಗೆ. ಹೇಳಂಗೆ ನಮ್ದೇ ಅಲ್ಲ, ನಮ್ದೇ, ನಮಗೂ ಅನ್ವಯಿಸುತ್ತೆ ಅನ್ಕೊಂಡು ಬಹಳ ಖುಷಿ ಆಗ್ಬಿಡ್ತದ ನನಗೆ. ನಿಜ ನಿಜ, ಎಲ್ಲರೂ ಹಾಗೆ ಇರಬೇಕು ಸರ್. ಸೊ ಅದು ನಿಜಕ್ಕೂ ಕೂಡ ಎಲ್ರಿಗೂ ಅನ್ವಯಿಸುತ್ತೆ. ಸೊ ಯಾರೆಲ್ಲ ಮನೇಲಿ ಹೆಣ್ಮಕ್ಳಿದಾರೆ ಆ ಎಲ್ಲ ಹೆಣ್ಮಕ್ಳಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ. ಸೊ ಎಲ್ಲರೂ ಕೂಡ ಮೈ ತುಂಬ ಬಟ್ಟೆ ಹಾಕ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ, ಸಂಸ್ಕಾರವನ್ನು ಬೆಳೆಸಿ ಅಂತ ಕೇಳ್ಕೊಬೇಕಷ್ಟೇ. ಹೌದು ಸರ್, ಖಂಡಿತ ಸರ್. ಎಸ್ ಥ್ಯಾಂಕ್ ಯು ಸರ್, ಒಳ್ಳೆದಾಗಲಿ. ತುಂಬ ಖುಷಿ ಆಯ್ತು ಸರ್. ಕ್ವಶನ್ ಇಲ್ಲ, ಇನ್ನು ಕ್ವಶನ್ ರೆಡಿ ಆಗ್ತಾ ಇದೆ. ಓಕೆ ಸರ್. ಎಸ್ ಥ್ಯಾಂಕ್ ಯು ಸೊ ಮಚ್ ಸರ್. ಮಾಡಿ ಸರ್, ನಮ್ಮ ತಮ್ಮನ ಮಗನ ಸರ್, ಪ್ರಣವ್ ಅಂತ ಹೇಳಿ ಅವನ ಹೆಸರು. ಓಕೆ ಹಾ. ಪಕ್ಕ ಅಭಿಮಾನಿ ಸರ್. ಸುಭಾಷ್ ಬಗ್ಗೆ ನೋಡಿ ನೀವು ಫೋಟೋ ಗೊತ್ತಾಗುತ್ತೆ. ಖಂಡಿತ ಪ್ಲೇ ಆಗುತ್ತೆ ಸರ್, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ಲೇ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಪ್ರಣವ್ ಅಲ್ಲ ಅವ್ರ ಹೆಸರು? ಪ್ರಣವ್ ಅಂತ ಹೇಳಿ ಸರ್. ಓಕೆ ಪ್ರಣವ್ ಅವ್ರಿಗೆ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಒಳ್ಳೆ ಸುಭಾಷ್ ಚಂದ್ರ ಬೋಸ್ ಅಭಿಮಾನಿ ಅಂತ ಕೇಳಿ ನಂಗಂತೂ ತುಂಬ ಖುಷಿ ಆಯಿತು. ಅವರ ಒಂದು ಒಳ್ಳೆ ಗುಣಗಳನ್ನು ನೀವು ಬೆಳೆಸ್ಕೊಳ್ಳಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಒಳ್ಳೆಯದಾಗಲಿ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನಾಗಲೇ ಹೇಳ್ತಾ ಇದ್ದೆ, ಹೆಣ್ಮಕ್ಳು ಸೊ ಬಹುಶಃ ಭಗವಂತ ಕೊಡ್ತಕ್ಕಂಥ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. 2ನೇ ತಾಯಿ. ನಾವು ಯಾರಿಗಾದರೂ ನಮ್ಮ ಜನ್ಮ ಕೊಟ್ಟಂತಹ ತಾಯಿನ ಬಿಟ್ಟು ಅಮ್ಮ ಅಂತ ಕರಿತೀವಿ ಅಂತಂದರೆ ಅದು ನಮ್ಮ ಮುಗ್ದು ಮಕ್ಕಳನ್ನು ಮಾತ್ರ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಮಹಿಳಾ ದಿನಾಚರಣೆ ಎಲ್ಲ ಇದು. ನಮಸ್ತೆ ಹೇಳಿಮ್ಮ. ನಿಮ್ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರ್ತೈತಿ, ನಮಗೂ ಬಹಳ ಇಷ್ಟ. ಆಗ್ಲಿ ಹಿಂದೂ ಗಣಪತಿ ಡ್ಯಾನ್ಸ್ ಮಾಡಿದ್ವಿ. ಹೌದಾ? ನಿಮ್ ಟಿವಿ ನೀವು ನಿಮ್ ಚಾನಲ್ಗೂ ಬಂದಿತ್ತು, ಹಾಕಿದ್ರಿ ನೀವು. ಹೌದಮ್ಮ, ಆಗ್ಲಿ. ನಾವು ದಾವಣಗೆರೆಯರ ಇಲ್ಲೇ ಕೆಟಿಜಿ ನಗರ 2ನೇ ಕ್ರಾಸ್ನರ. ಆಗ್ಲಿ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ. ಆಗ್ಲಿ ಹಿಂಗೆ ನೋಡ್ತಾ ಇರಿಮ್ಮ, ರೆಗ್ಯುಲರ್ ಆಗಿ ಕಾಲ್ ಮಾಡ್ತಾ ಇರಿ. ಆಯ್ತು. ಒಳ್ಳೇದಾಗ್ಲಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ರಿಮ್ಮ. ಆಯ್ತು. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ನಮಸ್ತೆ. ದಯವಿಟ್ಟು ವೀಕ್ಷಕರ, ಟಿವಿಯ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು, ನೀವು ಟಿ ವಿ ಹತ್ರ ನಿಂತ್ಕೊಂಡು ಮಾತಾಡಬೇಕು ಅಂತಿಲ್ಲ, ಒಂದು ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ. ನೀವು ಟಿ ವಿ ಹತ್ರ ನಿಂತ್ಕೊಂಡು ಮಾತಾಡಿದ್ರೆ ತುಂಬ ಎಕೋ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೆಂಗಿದ್ದೀರಿ? ಚೆನ್ನಾಗಿದ್ದಾವಪ್ಪ. ಮೊಮ್ಮಕ್ಕಳಿಗೆಲ್ಲ ಹೋದ್ರ ಸ್ಕೂಲಿಗೆ? ನಾನು ಚೆನ್ನಾಗಿದ್ದೀನಮ್ಮ, ನಿಮ್ಮ ಆಶೀರ್ವಾದ. ನಾನು ಚೆನ್ನಾಗಿದ್ದೀನಿ. ಮೊಮ್ಮಗಳದ ನಿನ್ನೆ ಫೋಟೋ ಹಾಕಿದ್ದೆಪ್ಪ, ನೀನ್ ಹಾಕದಿ ಕರೆಂಟ್ ಹೋಗಿ ತಾಯಿ ಬಂದ್ ನೋಡತಿ, ಅದಕ್ಕೆ ಇನ್ನೂ ಫೋಟೋ ಹಾಕ್ತಿದ್ದೇನ ಅಂತ ಫೋನ್ ಮಾಡಿದ್ದೆ. ಸಾಯಂಕಾಲನು ಬಂತಲ್ಲ ನಿನ್ನೆ?
ಸಾಯಂಕಾಲಕ್ಕೆ ಎಡ್ಡಿ ಸುದ್ದಿಲ್ಲ ಅವ್ರ ಮನೆಯಾಗ ಪುಟ್ಟಿ ಹಾಕ್ಸಿದಾರೆ ಬರೋದಿಲ್ಲ ಈ ಚಾನಲ್. ಹೌದಾ, ಯೂಟ್ಯೂಬ್ನಾಗೂ ಬರ್ತೈತೆ. ಆಯಿತು, ನಾನು ನಮ್ಮ ಟೆಕ್ನಿಕಲ್ ಹೆಡ್ಡಿಗೆ ಕೇಳ್ಕೊತೀನಿ, ಏನಾರ ಚಾನ್ಸಸ್ ಇದ್ರೆ ಇನ್ನೊಂದ್ಸರಿ ಹಾಕ್ಸೋಣ ಅಂತ. ಆಯ್ತಾ? ಮಹಿಳೆ ದಿನಾಚರಣೆ ಅಂದೆಲ್ಲಪ್ಪ ಇವತ್ತು. ಮಹಿಳಾ ದಿನಾಚರಣೆ ಅಲ್ಲ, ನಮ್ಮ ಮನೆ ಇರ್ತಕ್ಕಂಥ ಎಲ್ಲ ಮುದ್ದು ಹೆಣ್ಣು ಮಕ್ಕಳ ದಿನಾಚರಣೆ. ಹೆಣ್ಣು ಮಕ್ಕಳ ದಿನಾಚರಣೆ. ಹೌದೌದು. ಈಗಿನ ಹೆಣ್ಮಕ್ಳು ಸುದ್ದಿ ಮಾತಾಡಿದನಪ್ಪ, ಬಟ್ಟೆ ಹಾಕೋದ್ ಬಗ್ಗೆ ನಾವ್ ಹೇಳಕ್ ಹೋದ್ರೆ ನಮ್ಗೆ ಬೈತಾರ. ಏನಿಲ್ಲ ನೀವು ದೊಡ್ಡವ್ರು ಹೇಳ್ಬೇಕು ಅಂತ, ಬಟ್ಟೆ ಹಾಕೋಬೇಡ್ರಿ, ಮೈ ತುಂಬ ಬಟ್ಟೆ ಹಾಕೋಬೇಕು ಅಂತೇಳಿ. ಅಯ್ಯ ನಿಮ್ಗೆ ಏನು ತಿಳಿದಿಲ್ಲ, ಇಂದ ಕಾಲದವ್ರಿಗೆ ಅಂತವಪ್ಪ. ಹಂಗಲ್ಲ, ಈ ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕೊಂಡ್ರಿ ಯಾರು ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡಂಗಿಲ್ಲ. ಅದನ್ನ ನಾವ್ ತಿಳ್ಕೊಬೇಕಪ್ಪ, ಅವ್ರಿಗೆ ದೇವ್ರು ಎಂತ ತಿಳುವಳಿಕೆ ಕೊಡ್ತಾನೆ ಅಲ್ಲ. ಏನಿಲ್ಲ, ನೀವು ದೊಡ್ಡವ್ರು ಒಂದು ಕೋಲ್ ತಗೊಳ್ರಿ, ಹೇಳ್ತೀನಿ ಕೈಯಾಗೆ. ನೀವೊಂದು ಸ್ವಲ್ಪ ಹೇಳ್ಬೇಕು ಕ್ಲೀನಾಗಿ, ಹಂಗೆಲ್ಲ ಮಾಡಬೇಡ್ರಿ, ನಮ್ಮ ವಯಸ್ಸಿನಾಗ ಇವೆಲ್ಲ ಆಗ್ತಿರ್ಲಿಲ್ಲ ನಾವು ಅಂತ. ಆಗ್ಲಿಮ್ಮ, ಆಗ್ಲಿ, ಒಳ್ಳೇದಾಗ್ಲಿಮ್ಮ. ಆಯ್ತಮ್ಮ, ಹಾಕ್ತೀನಿ. ಕಾರ್ಯಕ್ರಮ ನೋಡ್ತಾ ಇರ್ರಿ, ಇವಾಗ ಹಾಕ್ತೀನಿ. ಆಯ್ತಮ್ಮ, ಆಯ್ತು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಬೆಳಗ್ಗೆಯಿಂದ 3ನೇ ಹಿರಿಯರು ಅಂತ ಅನ್ಸುತ್ತೆ. ಅವ್ರು ಹೇಳ್ತಾ ಇರೋದು ಒಂದೇ ಕಂಪ್ಲೇಂಟು, ಒಂದೇ ಮಾತು, ಇವಾಗಿನ ಕಾಲದ ಮಕ್ಕಳು ನಮ್ಮ ಮಾತನ್ನು ಕೇಳಲ್ಲ ಅಂಥೇಳಿ. ಎಸ್, ಅದೇ ರೀತಿ ನಮ್ಮ ಸಿದ್ಧಲಿಂಗೇಶ್ ಸರ್ ಅವರು ಹೇಳಿದ್ರು. ಸೊ ಹೇಳೋ ಹಾಗೆ ತಿಳುವಳಿಕೆಯನ್ನು, ಬುದ್ಧಿನ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ಅಂಥೇಳಿ. ಸೊ ಎಲ್ಲೋ ಒಂದು ಕಡೆ ನಾವು ಅವರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಬಹುಶಃ ತಪ್ತಾ ಇದ್ದೀವಿ, ಎಡವ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಅವ್ರು ಕೇಳ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮಂಜುಳಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ ಮೇಡಮ್? ಆಯ್ತು ಸರ್. ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಇಲ್ಲ ಸರ್. ಓಕೆ, ಇವತ್ತು ನ್ಯಾಷನಲ್ ಗರ್ಲ್ಸ್ ಚೈಲ್ಡ್ ಡೇ ಇದೆ ಮೇಡಮ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ಅಂದ್ರೆ ಸರ್, ಹಿಂದೆ ಒಂದು ಕಾಲದಲ್ಲಿ ಹೆಣ್ಮಗು ಹುಟ್ಟು ಅಂತಂದ್ರೆ ತುಂಬಾ ಬೇಸರ ಪಟ್ಕೊಳ್ತಿದ್ರು, ಗಂಡ್ ಮಗು ಹುಟ್ಟು ಅಂದ್ರೆ ಖುಷಿ ಪಡ್ತಿದ್ರು. ಆದ್ರೆ ಈಗ ಆ ಒಂದು ದೃಷ್ಟಿಕೋನ ಬದಲಾಗಿದೆ. ಈಗ ಹೆಣ್ಮಕ್ಳು ಎಲ್ಲಾ ರೀತಿಯಿಂದಲೂ ಪುರುಷರಿಗೆ ಸಮಾನವಾಗಿನೇ ಅವರಿಗೆ ಅವರು ಟ್ರೆಡಿಷನಲ್ ಆಗಿರ್ಬೋದು, ಮತ್ತೆ ಪ್ರೊಫೆಷನಲ್ ಆಗಿರ್ಬೋದು, ಎಲ್ಲ ಫೀಲ್ಡ್ ನಲ್ಲೂ ಇದ್ದಾರೆ ಸರ್ ಇವತ್ತು. ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಸಮಾಜದಲ್ಲಿ ತುಂಬಾ ವೈಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳ ಬಗ್ಗೆ. ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಸಮಾಜ ಆಗಿರ್ಬೋದು. ಇತ್ತೀಚೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗ್ಲಿ ಎಲ್ಲ ಸಿಕ್ಕಿದೆ ಹೆಣ್ಮಕ್ಳಿಗೆ. ಇನ್ನು ಪ್ರೋಗ್ರೆಸ್ ಆಗ್ಬೇಕು, ಸಾಕಷ್ಟು ಆಗಿದೆ. ಈಗ ಮತ್ತೆ ಎಲ್ಲ ಹೆಣ್ಮಕ್ಳನ್ನ ಹೊರಗೆ ಕಳ್ಸಕ್ಕೆ ಯೋಚನೆ ಮಾಡ್ತಿದ್ರು, ಹೈಯರ್ ಸ್ಟಡೀಸ್ಗಾಗ್ಲಿ ಏನಕ್ಕಾಗ್ಲಿ. ಇವಾಗ ಎಲ್ಲದಕ್ಕೂ ಪ್ರಾವಿಡೆನ್ಸ್ ಇದೆ ಇವಾಗ. ಹೌದು. ಸೊ ಒಂದು ಖುಷಿ ಸಮಾಚಾರ ಅಂದರೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಫ್ರೀಡಮ್ ಸಿಗ್ತಾ ಇದೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಆದರೆ ಅದೇ ಸ್ವಾತಂತ್ರ್ಯ ಇವತ್ತು ನಮ್ಮನ್ನು ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಅತಿ ಆದರೆ ಅಮೃತವಾದರೂ ವಿಷ, ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು ಅಷ್ಟೇನೆ. ಎಸ್, ಮೊನ್ನೆ ಒಬ್ರು ಲಾಯರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಹೇಳ್ತಾ ಇದ್ರು, ಮೊದಲು ಕೂಡ ನಾವು ಜೀವನ ಮಾಡ್ತಾ ಇದ್ವಿ, ಇವಾಗಲೂ ಜೀವನ ಮಾಡ್ತಾ ಇದ್ವಿ, ಆದರೆ ಹೆಣ್ಮಕ್ಳು ಯಾವಾಗ ದುಡಿಯೋಕೆ ಶುರು ಮಾಡಿಬಿಟ್ಟಿದ್ದಾರೆ ಆವಾಗಿಂದ ಈ ವಿಚ್ಛೇದನಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಒಬ್ರು ಲಾಯರ್ ಹೇಳ್ತಾ ಇದ್ರು. ಇಲ್ಲ ಸರ್, ನನಗೆ ನಾವೇ ತಿಳಿದ ಮಟ್ಟಿಗೆ ಈಗ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಆಲ್ಮೋಸ್ಟ್ ತುಂಬಾ ಜನ, ನಮ್ ತಂಗಿರು 3 ಜನನು ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದಾರೆ. ಮತ್ತೆ ಈ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲ ಹೆಣ್ಮಕ್ಳು ವೆಲ್ ಎಜುಕೇಟೆಡ್ ಕೂಡ ಇದ್ದಾರೆ. ಆದ್ರೆ ಯಾರನ್ನು ಆ ರೀತಿ ರಾಂಗ್ ರೂಟ್ ಅಲ್ಲಿ ಹೋಗಿಲ್ಲ, ದುರುಪಯೋಗ ಪಡಿಸ್ಕೊಂಡಿಲ್ಲ ಸ್ವಾತಂತ್ರ್ಯವನ್ನ. ಎಲ್ಲರೂ ಹಂಗೆ ಇರಲ್ಲ, ಯಾವ್ದೋ ಕೆಲವೊಂದು ಎಕ್ಸೆಪ್ಷನ್ ಇರ್ಬೋದು, ಅದು ಒಂದ್ ಕಾರಣ ಇರ್ಬೋದು ವಿಚ್ಛೇದನಕ್ಕೆ. ಆದ್ರೆ ಅದೇ ಕಾರಣ ಅಂತ ಹೇಳ್ತಾರಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬ ಅದು ಕಾಮನ್ ಅಂತ ಅನ್ನಿಸ್ತಾ ಇದೆ. ಏನು ಅಂದರೆ ಚಿಕ್ಕ ಪುಟ್ಟ ಹಳ್ಳಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೂ ಕೂಡ ಅದೊಂದು ಡೈವೋರ್ಸ್ ಅಥವಾ ಅದೊಂದು ವಿಚ್ಛೇದನ ಅಂದ್ಬಿಟ್ರೆ ಅದೇನು ತುಂಬ ಕಾಮನ್. ಎಸ್, ಆಯ್ತು ಅಷ್ಟೇ, ಬೇಡ. ಜಸ್ಟ್ ಏನಾಗುತ್ತೆ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಗಂಡ ಹೆಂಡತಿ ನಡುವೆ ಅದು ಇರ್ಲಿ, ಪರವಾಗಿಲ್ಲ, ಚೆನ್ನಾಗಿ ಇಟ್ಕೊಂಡು ಹೋಗ್ಲಿ ಲೈಫ್ ಲಾಂಗ್. ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಲ್ಲ ಅಂತಂದ್ರೆ ಸುಮ್ನೆ ಒಂದು ಯಾವ್ದೋ ಒಂದು ಸಂಪ್ರದಾಯ ಕಟ್ಟು ಬಿದ್ದು ಜೊತೆಲಿ ಬಾಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತೆ ಸರ್. ಆ ಟೈಮ್ ನಲ್ಲಿ ಮಾತ್ರ ಡೈವರ್ಸ್ ಅನಿವಾರ್ಯ ಆಗಿರುತ್ತೆ.
ಆದ್ರೆ ಸುಮ್ನೆ ಯಾವ್ದೋ ಒಂದ್ ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರ ಡೈವರ್ಸ್ ಮಾಡೋದು ಅದು ಎಲ್ಲ ಅಷ್ಟೊಂದು ಸಮಂಜಸ ಅಲ್ಲ. 100% ನೀವು ಹೇಳಿದ್ದನ್ನು ಒಪ್ಕೊಳ್ತೀನಿ. ಆದರೆ ಈ ಒಂದು ಸಮಾಜದಲ್ಲಿ ಒಂಟಿ ಹೆಣ್ಣು ಬದುಕೋದು ತುಂಬ ಕಷ್ಟ ಅಲ್ವಮ್ಮ? ಕಷ್ಟ ಅಂದ್ರೆ ಮಕ್ಕಳು ಸಪೋಸ್ ಮಕ್ಳಿಗೂ ಅಥವಾ ಮತ್ತೆ ಬೇರೆ ರೀಮ್ಯಾರೇಜ್ ಆಗ್ತಾರೆ ಅಂತಂದ್ರೆ ಅದೇ ಆ ಥರ ಏನಾದರೂ ಪ್ಲಾನ್ ಇದ್ರೆ ಅಥವಾ ಆದ್ರೆ ನಮ್ಮ ಹಿರಿಯರು ಏನ್ ಮಾಡ್ಕೊಂಡು ಹೋಗಿದಾರಲ್ಲ ಅದು ಒಂದ್ ಹೆಣ್ಣಿಗೆ ಒಂದ್ ಗಂಡು ಅಂತಂದ್ ಹೇಳ್ಬಿಟ್ಟು ಅದನ್ನ ಪಾಲಿಸಿದ್ರೆ ಬಹುಶಃ ಚೆನ್ನಾಗಿರ್ತಾರೆ ಅದು ಆದ್ರೆ ತುಂಬಾ ಅನಿವಾರ್ಯತೆ ಅಂದ್ರೆ ಅವ್ರ ಜೊತೆ ಬದುಕೋದಕ್ಕೆ ಸಾಧ್ಯ ಇಲ್ವೇ ಇಲ್ಲಪ್ಪ, ನಮಗೆ ಕಾಂಪ್ರಮೈಸ್ ಆಗಕ್ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಅನಿವಾರ್ಯ ಆಗಿರುತ್ತೆ. ನಿಜ 100%. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಸತ್ಯವಾಗಿರ್ತಕ್ಕಂಥ ಮಾತು ಕೂಡ, ಆದರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ವೈಯಕ್ತಿಕ ಅಭಿಪ್ರಾಯ ಸರ್. ಇಲ್ಲ 100% ಕರೆಕ್ಟ್, ಅದರಲ್ಲಿ ಏನೂ ಎರಡು ಮಾತಿಲ್ಲ. ಸೊ ಎಲ್ಲರೂ ಒಂದು ಅರ್ಥ ಬಾಳಿದ್ರೆ ಅದೊಂದು ಜೀವನ ಅಂತ ಹೇಳೋದಕ್ಕೆ ಸರಿ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಮಾ. ನಿಜ ಎಸ್. ಸೊ ಇಬ್ಬರಲ್ಲೂ ಬರಬೇಕು ಅದು. ಹೌದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಬ್ರು ಸೋಲ್ಬೇಕು ಅಟ್ಲೀಸ್ಟ್. ಹೌದು, ನಿಜ. ಯಾರಾದರೂ ಒಬ್ಬರಾದರೂ ಒಂದು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಆ ಒಂದು ಪ್ರಾಬ್ಲಮ್ ಬರೋದಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಇವತ್ತು ಆ್ಯಕ್ಚುಲಿ ಏನು ಪ್ರಶ್ನೆಗಳು ಕೇಳ್ತಾ ಇಲ್ಲ. ಸೊ ನಾವು ಈ ಹೆಣ್ಮಕ್ಳ ಬಗ್ಗೆನೇ ಜಾಸ್ತಿ ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಹೆಣ್ಮಕ್ಳ ಮೇಲೆ. ಅದಕ್ಕೆಲ್ಲ ಒಂದು ಕಡೆ ಅವರ ಉಡುಗೆ ತೊಡುಗೆಗಳು, ಅವರ ಒಂದು ಏನೋ ಸೋಷಿಯಲ್ ಬಿಹೇವಿಯರ್. ನಾನು ಒಬ್ಬ ಸ್ತ್ರೀ ಆದ್ರೂ ಕೂಡ ಒಪ್ಪೋದಿಲ್ಲ ಸರ್ ಅಶ್ಲೀಲ ಉಡುಪುಗಳನ್ನ ಧರಿಸ್ತಕ್ಕಂಥದ್ದು. ಅದು ನಮ್ಮ ಸಂಸ್ಕೃತಿನೂ ಅಲ್ಲ. ಅವ್ರ ಗೇಮ್ಸೇ ಹಾಕೊಳ್ಳಿ, ಆದ್ರೆ ಅದು ಪೊಲೈಟ್ ಆಗಿರ್ಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಅವ್ರೇನು ಗೌರಮ್ಮನ ತರ ಸೀರೆನೇ ಉಟ್ಕೋಬೇಕು, ಲಂಗ ದಾವಣಿನೇ ಹಾಕೋಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮಾಡ್ರನ್ ಡ್ರೆಸ್ಗಳನ್ನೇ ಹಾಕೊಳ್ಳಿ, ಆದ್ರೆ ಎಕ್ಸ್ಪೋಸ್ ಮಾಡಬಾರ್ದು ಅಷ್ಟೇ ಸರ್. ನಿಜ. ಸೊ ಸ್ವಲ್ಪ ಒಂದು ಡಿಸೆಂಟ್ ಅನ್ನೋದು ನಮ್ಮ ಒಂದು ಉಡುಗೆ ತೊಡುಗೆಗಳಲ್ಲಿ ಬಂದ್ಬಿಡ್ತು ಅಂದರೆ ಆಟೋಮೆಟಿಕ್ಕಾಗಿ ಆ ಕಲ್ಚರ್ ಅಂತಕ್ಕಂಥದ್ದು ಸೇವ್ ಆಗುತ್ತೆ. ನಾನು ಎಲ್ಲ ವಿಚಾರದಲ್ಲಿ ಮುಂದುವರೆದು ಯೋಚನೆ ಮಾಡ್ತೀನಿ, ಆದ್ರೆ ಈ ಉಡುಪಿನ ವಿಚಾರಕ್ಕೆ ಬಂದ್ರೆ ಮಾತ್ರ ಎಕ್ಸ್ಪೋಸ್ ಒಪ್ಪೋದಿಲ್ಲ ಸರ್ ನಾನು. ಹೌದು, ಖಂಡಿತ. ಬಿಕಾಸ್ ನಮ್ಮ ಅಂಗ ಇರ್ತಕ್ಕಂಥದ್ದು ಬೇರೆಯವರು ತೋರ್ಸೋದಕ್ಕೆ ಅಲ್ವಾ? ಈಗ ಎಲ್ಲಾ ದೇಶಗಳು ಕೂಡ ಇದೆ, ಎಲ್ಲ ಇಂಡಿಯಾದ ಕಡೆ ನೋಡ್ತಾ ಇದಾರೆ. ಅವರು ಇಂಡಿಯನ್ ಕಲ್ಚರ್ ನ ಇಮಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ವೆಸ್ಟರ್ನ್ ಕಂಟ್ರೀಸ್ ನವರೆಲ್ಲ ಅದೇ ಒಳ್ಳೇದು ಅಂತ ಹೇಳ್ಬಿಟ್ಟು, ಅದರಲ್ಲಿ ವ್ಯಾಲ್ಯೂಸ್ ಗಳಿದೆ ಇಂಡಿಯನ್ ಕಲ್ಚರ್ ನಲ್ಲಿ ಅಂತ ಹೇಳ್ಬಿಟ್ಟು, ಅಂತದ್ರಲ್ಲಿ ನಾವು ದೂರದ ಬೆಟ್ಟ ನುಣ್ಣಿಗೆ ಅಂತಂದೇಳಿ ಫಾರಿನ್ ಕಲ್ಚರ್ ಇಮಿಟೇಟ್ ಮಾಡೋ ವಿಚಾರಕ್ಕೆ ಮಾಡ್ಬೇಕು. ಆದ್ರೆ ಉಡುಗೆ ತೊಡುಗೆಗಳ ವಿಚಾರದಲ್ಲೆಲ್ಲ ನಮ್ಮ ಇಂಡಿಯನ್ ಕಲ್ಚರ್ ಚೆನ್ನಾಗಿ, ಅದ್ರಲ್ಲೂ ಮಾಡ್ರನ್ ಡ್ರೆಸ್ಗಳೇ ಹಾಕೊಂಡ್ರೂ ಪರವಾಗಿಲ್ಲ, ಆದ್ರೆ ಅದು ಸಭ್ಯ ಉಡುಪು ಆಗಿರ್ತದೆ. ನಿಜ ಕರೆಕ್ಟು. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಒಂದು ಒಳ್ಳೆ ಸಜೆಷನ್ಸನ್ನು ಕೊಟ್ಟರೆ, ಒಳ್ಳೆ ಮಾತನ್ನು ಹೇಳಿದ್ರಿ. ಎಸ್, ಇವತ್ತಿನ ದಿನ ವಿಶೇಷವಾಗಿ ಏನಾದರೂ ಸಾಂಗ್ ಹೇಳಕ್ಕೆ ಇಷ್ಟಪಡ್ತೀರಾ ದೇವಿ ಮೇಲೆ? ಖಂಡಿತಮ್ಮ, ಹೇಳಿ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿಗಳಲ್ಲ, ಸಲಾಮು ಹೊಡೆಯಲ್ಲ, ಕುತಂತ್ರವಿಲ್ಲದೆ ಅತಂತ್ರಳಾಗದೆ ಸ್ವತಂತ್ರಳಾಗಿ ಹಳು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಥ್ಯಾಂಕ್ ಯು ಸೊ ಮಚ್ ಮಾ. ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹಾಡಿದ್ರಿ. ಎಸ್, ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಹೆಣ್ಣು ಹಾಗೆ ಇರಲಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ. ಥ್ಯಾಂಕ್ ಯು ಮಾ. ಸರ್, ಇವತ್ತು ಮಗಳ ಬಗ್ಗೆ, ಮಗಳ ದಿನ ಅಂತ ಹೇಳ್ತಿದ್ರಲ್ಲ, ನಮ್ಮ ಮಗಳಿಗೆ ಒಂದು ಹಾಯ್ ಸರ್. ಖಂಡಿತಮ್ಮ. ಸೊ ನಿಮ್ಮ ಮಗಳಿಗೆ ಒಂದು ಹಾಯ್ ಹೇಳ್ತೀನಿ ನನ್ನ ಕಡೆಯಿಂದ ಕೂಡ, ನಿಮ್ಮ ಕಡೆಯಿಂದನೂ ಕೂಡ. ಥ್ಯಾಂಕ್ ಯು ಮಾ, ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಸೊ ಮಂಜುಳಾ ಮೇಡಮ್ ಮಾತಾಡುವಾಗ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಸಾಲನ್ನು ಹೇಳಿದ್ರು. ಯಾವುದೇ ಕಾರಣಕ್ಕೂ ನಾವು ಫಾರಿನ್ನ ಕಲ್ಚರ್ನ ಇಮಿಟೇಟ್ ಮಾಡೋದು ಬೇಡ ಅಂಥೇಳಿ. ಎಸ್, ಸೊ ಮೊನ್ನೆ ಯೋಗಿ ಆದಿತ್ಯನಾಥ್ ಅವರ ಮುಂದೆ ಒಂದು ಜರ್ಮನಿಯ ತಂಡ ಬಂದು ಅದು ಶಿವತಾಂಡವ ಸ್ತೋತ್ರವನ್ನು ಹೇಳುತ್ತೆ. ಹೇಗಿತ್ತು ಅದು ಅಂದರೆ ಬಹುಶಃ ನಮ್ಮ ಭಾರತೀಯರು ನಾಚ್ಕೋಬೇಕು, ಅಷ್ಟು ಅದ್ಭುತವಾಗಿ ಹಾಡು ಹೇಳ್ತಾ ಇದ್ರು ಅವರು. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅದ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಲಲಿತಮ್ಮ, ಹೇಳಿಮ್ಮ, ಹೇಗಿದ್ದೀರಿ? ಹಾಂ ಅಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಹಾಂ ಅಮ್ಮ, ಆಯಿತು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ?
ಇಲ್ಲಪ್ಪ ನಾವು ಮಕ್ಕಳ ಮದುವೆ ಅಂತ ಕೇಳ್ಬೇಕು. ಯಾವಾಗಿದೆ? ಇಲ್ಲ ಕಾಯಂ ಆಗ್ತಿಲ್ಲ, ಮದುವೆ ಆಗಿಲ್ಲ ಸರ್. ಅದ್ರ ಏನಾರ ಹೇಳ್ತೀರಣ್ಣ ಅದ್ರ ಬಗ್ಗೆ ಅಂತ ಇಲ್ಲಮ್ಮ, ಇದು ಜ್ಯೋತಿಷ್ಯ ಕಾರ್ಯಕ್ರಮ ಅಲ್ಲ. ಸೊ ಆ ಭಗವಂತ ಹತ್ರ ನಾವೆಲ್ಲರೂ ಶುಭ ಕೇಳ್ಕೊಳ್ಳೋಣ, ಆದಷ್ಟು ಬೇಗ ಮದುವೆ ಆಗಲಿ ಅಂಥೇಳಿ, ಓಕೆನಾ? ಸೊ ಏನು ಚಿಂತೆ ಮಾಡಬೇಡ್ರಿ, ಒಬ್ಬ ಒಳ್ಳೆ ಪುರೋಹಿತರ ಹತ್ರ ತೋರಿಸಿ ಇದನ್ನು ಮಾಡಿ, ಆಯಿತಾ? ಆದಷ್ಟು ಬೇಗ ನಿಮ್ಮ ಮಗನಿಗೆ ಮದುವೆ ಆಗಲಿ ಅಂಥೇಳಿ ಶುಭ ಹಾರೈಸ್ತೀನಿಮ್ಮ. ಒಳ್ಳೆಯದಾಗಲಿಮ್ಮ, ನಮಸ್ಕಾರ. ಎಸ್ ವೀಕ್ಷಕರ, ನಿನ್ನೆ ವಿಶೇಷ ಒಂದು ಜೋಡಿಯ ಆ್ಯನಿವರ್ಸರಿ ಇತ್ತು, ಅದನ್ನು ನಿನ್ನೆ ಕೂಡ ನಾನು ಹೇಳಿದ್ದೆ. ಸೊ ಇನ್ನೊಮ್ಮೆ ಅವ್ರಿಗೆ ಶುಭಾಶಯಗಳನ್ನ ಹೇಳಿಬಿಡೋಣ. ಅವರ ಫೋಟೋನು ಕೂಡ ನಾವು ಪರದೆ ಮೇಲೆ ತೋರಿಸ್ತಾ ಇದ್ದೀವಿ. ಉಷಾ ಸುನಿಲ್ ಅಂಥೇಳಿ. ಸೊ ಇವರ 2ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಇದೆ. ಸೊ ಅವರಿಗೆ ನಮ್ಮ ವಿವನ್ ವಾಹಿನಿಯ ಸಮಸ್ತ ವೀಕ್ಷಕರ ವತಿಯಿಂದ ವಿವಾಹ ವಾರ್ಷಿಕದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಅದೇ ರೀತಿ ಒಂದು ಕರೆ ಬರ್ತಾ ಇದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು. ನಮಸ್ತೆ ವಿನಯ್ ಸರ್. ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಆರಾಮಿದೆ ಸರ್. ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯಿತಾ? ಇಲ್ಲ ಸರ್, ಇವಾಗ ಸರ್ ಮಾಡ್ತಾ ಇದ್ದಾರೆ. ಆಗಲಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಆಯಿತು ಸರ್. ಚಪಾತಿ ಸರ್, ಚಪಾತಿ. ಎಸ್ ಸರ್, ಚಪಾತಿಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಸರ್. ಏನ್ ಸರ್ ಇವತ್ತು ಹಿಂಗೆ? ಹಾಂ ಸರ್, ಚಪಾತಿನ? ಎಸ್ ಸರ್ ಥ್ಯಾಂಕ್ ಯು ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇವತ್ತು ಹೆಣ್ಮಕ್ಳ ದಿನ ಅಲ್ಲ ಸರ್? ಹೌದು ಸರ್. ಎಲ್ಲರೂ ಚೆನ್ನಾಗಿರ್ಲಿ ಸರ್, ಫ್ಯಾಮಿಲಿ ಕೂಡ ಚೆನ್ನಾಗಿರ್ಲಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಹೆಣ್ಮಕ್ಳು ಚೆನ್ನಾಗಿರಲಿ. ಸೊ ಇವತ್ತೇನು ಪ್ರಶ್ನೆ ಕೇಳ್ತಾ ಇಲ್ಲ ಸರ್, ಜಸ್ಟ್ ಎಲ್ಲರಿಗೂ ಎಲ್ಲರ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಯಾವಾಗ್ಲೂ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಗಣೇಶನ್ ಡೈಲಾಗ್ ಹೇಳ್ತಾರಲ್ಲ ಸರ್, ಇದು ಗಾಳಿಪಟವನ್ನು ಆಚ್ಕಡೆ ಹುಡುಗರು ಉದ್ದಾರ ಆಗನಂದ್ರೆ ಹುಡುಗರ ಕಾಟ ಜೀನ್ಸ್ಗಳು. ಆ ಡೈಲಾಗ್ ನನಗೆ ಇನ್ನೂ ಮರ್ತಿಲ್ಲ ಸರ್ ಅದು. ಓಕೆ ಚೆನ್ನಾಗಿತ್ತು ಡೈಲಾಗ್ ಅದು. ಎಸ್ ಸರ್, ಚೆನ್ನಾಗಿದೆ ಸರ್. ಫುಲ್ ಬರ್ತಿಲ್ಲ, ಫುಲ್ ಬಂದಾಗ ಹೇಳ್ತೀನಿ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಾನು ವಿದೇಶಿ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ದೆ. ಮೊನ್ನೆ ಜರ್ಮನಿಯ ನಿಯೋಗ ಯೋಗಿ ಆದಿತ್ಯನಾಥ್ ಅವ್ರ ಎದುರುಗಡೆ ಎತ್ಕೊಂಡು ಶಿವತಾಂಡವ ಸ್ತೋತ್ರ ಬಹುಶಃ 5 ರಿಂದ 6 ನಿಮಿಷ ನಿರ್ಗಳವಾಗಿ ನಮ್ಮ ವೇದ ಸಂಸ್ಕೃತಿಗಳಲ್ಲಿರ್ತಕ್ಕಂಥ ಸ್ತೋತ್ರವನ್ನು ಅವರು ಅದು ಎಷ್ಟು ಒಂದೇ ಒಂದು ಅಕ್ಷರ ತಪ್ಪಿಲ್ದಂಗೆ ಹೇಳ್ತಾ ಇದ್ರು ಅಂದರೆ ಅದನ್ನು ಕೇಳಿಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು. ಏನು ಅಂದರೆ ವರ್ಷಾನುಗಂಟ್ಲೆ ನಮ್ಮ ವೇದ ಶಾಲೆಗಳಲ್ಲಿ ಕಲ್ತಿರ್ತಕ್ಕಂಥ ಒಂದು ವೇದ ಪಟುಗಳ ಥರ ಅವರು ಹೇಳ್ತಾಯಿದ್ರು. ಆದರೆ ನಾವು ಇವತ್ತು ಈ ಪಬ್ಬು, ಬಾರು, ಪಿಜ್ಜಾ, ಬರ್ಗರ್ ಅಂದ್ಕೊಂಡು ಸಂಪೂರ್ಣ ಪಾಶ್ಚಿಮಾತ್ಯದ ಸಂಸ್ಕೃತಿ ಕಡೆ ಹೋಗ್ತಾ ಇದ್ದೀವಿ. ಇದು ನಿಜಕ್ಕೂ ದುರ್ದೈವ. ಒಂದು ಕರೆ ಬರ್ತಾ ಇದೆ, ನಮ್ಮ ನೀಲಮ್ಮರು ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ, ಹೆಂಗಿದ್ದೀರಿ? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಏನಮ್ಮ ತಿಂಡಿ ಇವತ್ತು ಮನೇಲಿ? ಮಂಡಕ್ಕಿ. ಒಗ್ಗರಣೆ ಮಂಡಕ್ಕಿನ? ಮಂಡಕ್ಕಿಗೆ ಏನು ಮಾಡಿರಿ, ವಡಿನ ಅಂಬಡಿನ? ಮೆಣಸಿನ್ಕಾಯಿ ಮಾಡಿರಿ. ಓಕೆ. ಆಗಲಿ ಆಯ್ತು. ಕಾರ್ಯಕ್ರಮ ಮುಗಿಸ್ಕೊಂಡು ಸೀದಾ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ. ಬರ್ತೀನಿ ಯಾವತ್ತರ ಒಂದು ದಿವಸ ನಾವು ನಮ್ಮ ಟೀಮ್ನವ್ರು ಎಲ್ಲರೂ ಬರ್ತೀವಿ ಅಂತ ನಿಮ್ಮ ಮನೆಗೆ. ಆಯ್ತಾ? ಆಗ್ಲಿ ನೀವು ಹೋಳಿಗೆ ಯಾವಾಗ ಮಾಡ್ತೀವಿ ಅಂತ ಹೇಳ್ರಿ, ಅವತ್ತೇ ಬರ್ತೀವಿ. ಹಂಗಾರೆ ಇರ್ಲಿ ನಮಗೂ ಆಗ್ಲಿ ನಿಮ್ಮ ಪ್ರೀತಿ ಆಶೀರ್ವಾದ, ನೀವು ಇಷ್ಟೊಂದು ಪ್ರೀತಿಯಿಂದ ಕರಿತಿದ್ರಲ್ಲ, ಅದೇ ನಮ್ಗೆ ಹೋಳಿಗೆ ತಿಂದಷ್ಟೇ ಖುಷಿ ಆಯಿತು. ಬಟ್ ಖಂಡಿತ ಯಾವತ್ತಾರ ಒಂದು ದಿವಸ ನಮ್ಮೆಲ್ಲ ಟೀಮ್ನವ್ರ ಜೊತೆ ಬರ್ತೀನಿ, ನಿಮ್ಮ ಮಾತಾಡ್ಸೋಕ್ಕಾದ್ರೆ ಬರ್ತೀನಿ. ಇರ್ಲಿಮ್ಮ ಯಾವತ್ತಾರು ಫಂಕ್ಷನ್ ಮಾಡಿದಾಗ ಖಂಡಿತ ಬರ್ತೀನಿ ಅಂತ. ಆಯ್ತಾ? ಆಯ್ತು ಖಂಡಿತ ಬರ್ತೀವಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಅದೇ ನಮ್ಮ ಅಣ್ಣನ ಮಗಳು ಮೊಮ್ಮಗ ತರುಣ ಅಂತ ಹೇಳಿ 9 ವರ್ಷ ಹುಟ್ಟಿದಪ್ಪ. ಒಂದು ತರುಣ ಅಂತ ಹೇಳಿ. ಕರ್ಣ ತರುಣ ಸಿಂಗಾಪುರದವರು. ಅವನು ಹುಟ್ಟಿದಪ್ಪ 9 ವರ್ಷ ಅವನಿಗೆ ಇವಾಗ. ಓಕೆ. ಸೊ ಕರ್ಣ ಅವ್ರಿಗೆ ಶುಭಾಶಯಗಳಪ್ಪಿ. ಓಕೆ ಮ್ಯಾಮ್. ಸೊ ನಮ್ಮ ಕಡೆಯಿಂದ ಕೂಡ ಕರ್ಣ ಅವ್ರಿಗೆ 9ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಕೇಳ್ಕೊತಾ ಇದ್ದೀನಿಮ್ಮ.
ಹ್ಞೂನ್ರಿ ಸರ್. ಮತ್ತೆ ಯಾರಿಗಾರು ಹೇಳ್ಬೇಕಮ್ಮ? ಇಲ್ಲ ಅವನೊಬ್ಬನೇ ಇವಾಗ ಅವ್ನು ಹುಟ್ಟಿದಪ್ಪ ಒಂದು ನಾಳೆನೇ ಇರೋದು, ಅದಕ್ಕೆ ಇವತ್ತೇ ಮಾಡಿದೆ. ಮತ್ತೆ ನಾಳೆ ಕಾಲು ಸಿಗಲ್ಲಲ್ರಿ ಸರ್? ಇಲ್ಲ ಸಿಗುತ್ತೆ, ನಾಳೆ ಇರುತ್ತೆ ಶನಿವಾರ. ನಮ್ಮ ಫ್ರೆಂಡ್ ಎಲ್ಲ ಇದಕ್ಕೆ ಹೊಂಟಿವಿ, ಟ್ರಿಪ್ ಹೊಂಟಿವಿ. ಹೌದಾ, ಎಲ್ಲಿಗೆ ಹೊಟ್ಟಿದ್ದೀರಿ? ಸೊ ಅದೇ ಇದು ಸುಬ್ರಹ್ಮಣ್ಯ, ಧರ್ಮಸ್ಥಳ, ಉಡುಪಿ ಅಬ್ಬಾ. ಹೋಗೋಣ ಅಂತ ಒಂದ್ 5 ಜನ ಹೆಣ್ಮಕ್ಳು, ಕಮಲಮ್ಮ, ಶೀಲಾ, ಶುಭಾ, ಆಮೇಲೆ ಬಾತಿ ಅಂತ ಹೇಳಿದ್ರೆ ಒಂದ್ 5 ಜನ ಹೊಂಟಿವಿ ಸರ್. ಇದು ನಾಳೆ ನೈಟ್ ಹೋಗ್ಬೇಕು ಸರ್. ಹೌದಾ, ಆಗ್ಲಿ ಆಗ್ಲಿ. ಸೊ ಏನು ಕಾರಲ್ಲಿ ಹೊರಟಿದ್ದೀರಾ ಬಸ್ಸಲ್ಲಮ್ಮ? ಸರ್ ಕಾರು. ಕಾರಲ್ಲಿ, ಓಕೆ ಓಕೆ. ಸೊ ಎಲ್ಲ ದಂಡೆ ಹೊರಟಿದಂಗೆ ನಿಮ್ಮೆಲ್ಲ ಸ್ನೇಹಿತರು? ಹ್ಞೂ ಸರ್, ಎಲ್ಲ ಓವರ್. ಆಗ್ಲಿ ಆಗ್ಲಿ, ಇವತ್ತೆಲ್ಲ ರೆಡಿ ಮಾಡ್ಕೊಂಡು ನಾಳೆ ಹೋಗೋದು ಸರ್. ಆಗ್ಲಿ ಆಗ್ಲಿ. ಹೆಂಗಿದ್ರೆ ಭಾನುವಾರ ರಜಾ ಇರುತ್ತೆ, ಆರಾಮಾಗಿ ಎಲ್ಲ ಹೋಗಿ ಬರ್ರಿ. ಹ್ಞೂ ಸರ್. ಹೌದು. ಹೋಗಿ ಬಂದ್ಮೇಲೆ ನನಗೆ ಹೇಳ್ರಿ ಹೆಂಗಿತ್ತು ಟೂರ್ ನಿಮ್ದು, ಹೆಂಗೆ ಪ್ಲಾನ್ ಮಾಡಿದ್ರಿ ಅಂತ. ಹೌದು ಸರ್. ಇಲ್ಲ ಅದು ಹಂಗೆ ವಿಡಿಯೋನ ಕಳಿಸ್ಬಿಡ್ತಾಳ್ರಿ, ಹಂಗೆ ಏನಾರು ಇತ್ತು ಅಂದ್ರೆ ಇದು ಮಾಡ್ಕೊಂಡು ಆಗ್ಲಿ. ದೇವ್ರದ್ದು ಸುಬ್ರಹ್ಮಣ್ಯಂದು ಎಲ್ಲ ವಿಡಿಯೋ ಮಾಡಿ ಕಳಿಸ್ತಾಳ್ರಿ. ಕಳಿಸ್ರಿಮ್ಮ ಕಳಿಸ್ರಿ. 1 ನಿಮಿಷ ಇರಲಿ ವಿಡಿಯೋ, ಜಾಸ್ತಿ ದೊಡ್ಡದು ಬೇಡ. ಕಾಲ್ ಮಾಡ್ತಾ ಆಯ್ತು, 1 ನಿಮಿಷದ ವಿಡಿಯೋ ಕಳಿಸ್ಕೊಡ್ರಿ. ಹೌದು ಸರ್. ಆಯ್ತು ಆಯ್ತು, ಒಳ್ಳೇದಾಗ್ಲಿ. ಹುಷಾರಾಗಿ ಹೋಗಿ ಬರ್ರಿ, ಎಲ್ಲ ದೇವ್ರ ದರ್ಶನ ಚೆನ್ನಾಗಾಗ್ಲಿ. ಹ್ಞೂ ಸರ್. ಓಕೆ. ಹ್ಞೂ ಸರ್. ಭಾಳ ಇವಾಗ ಒಂಥರ ಹೋಗಕ್ಕೂ ಭಯ, ಬಿಡಕ್ಕೂ ಭಯ, ಆದ್ರೂ ಧೈರ್ಯ ಮಾಡಿ ಹೋಗ್ಬೇಕು ಸರ್. ಹೋಗ್ಬರ್ರಿ ಏನಾಗಲ್ಲ. ಹೋಗೋದು ಕಷ್ಟನೇ ಒಂದ್ ಸ್ವಲ್ಪ. ಹ್ಮ್ ನಾವು ಚೆನ್ನಾಗಿದ್ರು ಬರೋರು ಚೆನ್ನಾಗಿರೋರು ಸರ್. ಆ ತರ ಇವಾಗ ವಾತಾವರಣ ಹಂಗೈತ್ ಸರ್. ಹೌದು ಹೌದು. ಹೋಗಿಲ್ಲ, ಚೆನ್ನಾಗಿ ಹೋಗ್ಬರಕ್ ಸರ್. ಅದೆಲ್ಲ ರೆಡಿ ಮಾಡಿ ಇವತ್ತು ರೆಡಿ ಮಾಡ್ಕೊಂಡು ನಾಳೆ ನೈಟ್ ಹೋಗೋಣ ಅಂತ. ಹೋಗ್ಬರ್ರಿಮ್ಮ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ದೇವ್ರ ದರ್ಶನ ಚೆನ್ನಾಗಿ ಸಿಗ್ಲಿ. ಸೊ ಎಲ್ರಿಗೂ ಒಳ್ಳೇದು ಮಾಡೋದು ಕೇಳ್ಕೊಂಬಂದ್ಬಿಡ್ರಿ ನಮ್ಮ ಪರವಾಗಿ. ಹ್ಞೂ ಸರ್. ಆಗ್ಲಿಮ್ಮ. ಓಕೆ, ನಮಸ್ಕಾರ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ಆವಾಗಲೇ ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಂಥ ರತ್ನಮ್ಮ ಅವರು ಕೇಳಿದರು ನಮ್ಮ ಮೊಮ್ಮಗನ ಫೋಟೋ ಹಾಕಿ ಅಂಥೇಳಿ. ಸೊ ಹಾಕಿದ್ದೀನಿ ಅಜ್ಜಿ, ನಿಮ್ಮ ಮೊಮ್ಮಗಳ ಫೋಟೋ ವೈದೇಹಿ ಅನಿಸುತ್ತೆ, ವಿದ್ಯಾಶ್ರೀ ಫೋಟೋ ಹಾಕಿದ್ದೀನಿ. ಸೊ ನಿನ್ನೇನೋ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಅಂತ ಇನ್ನೊಮ್ಮೆ ನೋಡಲಿ. ನಿಮ್ಮ ಮೊಮ್ಮಗಳ ಫೋಟೋ ಬರ್ತಾ ಇದೆ ನೋಡಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶೋಭಾ ಅಂತ. ಶೋಭಾ, ಹೇಳಿಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ. ಯಾರಿಗಾರು ಶುಭಾಶಯ ಹೇಳ್ಬೇಕಮ್ಮ? ಇಲ್ಲ ಸರ್, ಯಾವ್ದಿಲ್ಲ ಶುಭಾಶಯ. ಆಗ್ಲಿಮ್ಮ. ತಿಂಡಿ ಆಯ್ತಾ ತಮ್ಮದು? ಹ್ಞೂ ಸರ್, ರೊಟ್ಟಿಗೆ ಏನು ಪಲ್ಯ? ಟೊಮೆಟೆಕಾಯಿ ಚಟ್ನಿ, ಮೂಲಂಗಿ ಸೊಪ್ಪು. ಓ ಸೂಪರ್ ಸೂಪರ್ ಸೂಪರ್. ಬೆಳಗ್ಗೆ ಹೆಲ್ತಿ ಫುಡ್ ರೊಟ್ಟಿ ಮಾಡ್ಬಿಟ್ಟಿರಿ. ರೊಟ್ಟಿ ಮಾಡಿದ್ವಿ. ಆಗ್ಲಿಮ್ಮ, ಆಗಲಿ, ಒಳ್ಳೇದಾಗಲಿ. ಏನು ಮಾಡ್ತೀರಿಮ್ಮ ಫ್ರೀ ಟೈಮಲ್ಲಿ? ಫ್ರೀ ಟೈಮ್ಸ್ ಅಲ್ಲಿ ಏನೆಲ್ಲ ಇದೆ, ಮನೆ ಕೆಲಸ ಸರ್, ಏನಲ್ಲ. ಆಗಲಿ, ಒಳ್ಳೇದಾಗ್ಲಿಮ್ಮ. ಸೊ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ವಿಶ್ವ ಅಂದರೆ ಭಾರತದ ಹೆಣ್ಣು ಮಕ್ಕಳ ದಿವಸ ಇದೆ. ಹೆಣ್ಮಕ್ಳ ದಿನಾಚರಣೆ ಇವತ್ತು. ಹುಡುಗಿಯರ್ ನಮಗೆ ಹೆಣ್ಮಕ್ಳಲ್ಲಿ 2 ಗಂಡು ಸರ್. ಆಗ್ಲಿ. ಹಾಂ, ಹುಡುಗಿಯರು ಬಹಳ ಇವತ್ತಿನ ಕಾಲದ ಹುಡುಗಿಯರ್ನ ಗೆಸ್ಟ್ ಮಾಡೋದೇ ಬಾರಿ ಇದು ಸರ್. ಅವ್ರ ಉಡುಗೆ, ಅವ್ರ ಹೇರ್ ಸ್ಟೈಲು, ಅವರು ಪಿಜ್ಜಾ, ಆ ಏರಿಯದ್ದು ಈ ಏರಿಯದ್ದು ತಿನ್ನೋದು ಬಲು ಇದು ಸರ್ ಇವತ್ತಿನ ಕಾಲದಾಗ. ಹೌದು. ಅವ್ನ ಕಂಟ್ರೋಲ್ ಮಾಡಕಂದ್ರೆ ಬಾರಿ ವಜ್ಜಿ ಪಾಪ ಹುಡುಗರದು. ಹೇಳ್ಬೇಕು ಸರ್ ಅವ್ರಿಗೆ ತಿಳುವಳಿಕೆ, ಏನ್ ಮಾಡಕ್ ತಾಯಂದಿರು ಹೇಳ್ಬೇಕು ಸರ್ ಅವ್ರಿಗೆ. ಹೌದು. ಅಷ್ಟೇ ಸರ್, ಇನ್ನೇನು ಇಲ್ಲ. ಆಗ್ಲಿಮ್ಮ. ಸೊ ಎಲ್ಲ ತಾಯಂದ್ರಿಗೂ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಹೇಳೋಣ. ಸೊ ಎಲ್ಲ ನಿಮ್ಮ ಹೆಣ್ಮಕ್ಳಿಗೆ ಒಂಚೂರು ಬುದ್ಧಿ ಹೇಳಿ, ಹೊರಗಡೆ ಒಂಚೂರು ತಿನ್ನೋದು ಕಡಿಮೆ ಮಾಡಿಸ್ರಿ, ಹೆಲ್ತ್ ಕಡೆ ಗಮನ ಕೊಡ್ಲಿ ಅಂತ ಅಲ್ವಾ? ಆಗ್ಲಿಮ್ಮ, ಆಗಲಿ. ಅವತ್ತೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯನ್ ಕೇಳಿದ್ರೆ ಸರ್, ನಾವ್ ಅಲ್ಲಿಗೆ ಹೋಗಿದ್ದೀವಿ ಸರ್, ಗುಜರಾತಿಗೆ. ಹೌದಾ, ಹೋಗಿ ಬಂದ್ರ ಆಲ್ರೆಡಿ? ಹ್ಞೂ ಸರ್, 2017 ಹೋಗಿದ್ವಿ ಸರ್ ಅಲ್ಲಿಗೆ. ಭಾಳ ಚೆನ್ನಾಗಿದೆ ಅಂತ. ಹೌದಾ? ಹ್ಞೂ ಸರ್, ಭಾಳ ಚೆನ್ನಾಗೈತಿ ಅಲ್ಲಿ. ಇದು ನೋಡಕ್ ಭಾಳ. ಹ್ಞೂ ಸರ್, ಉಕ್ಕಿನ ಮನುಷ್ಯ ಭಾಳ ಚೆನ್ನಾಗೈತಿ. ಮೇಲ್ಗಡೆ ಹೋಗಿದ್ರ ಪೂರ್ತಿ ಟಾಪ್ಗೆ? ಹ್ಞೂ ಸರ್, ಎಲ್ಲ ಪೂರ್ತಿ ಹೋಗಿದ್ವಿ. ಏನ್ ಅನಿಸ್ತು ಮೇಲೆ ಹೋದಾಗ? ಹೆದರಿಕೆ ಆಯ್ತಾ? ಇಲ್ಲ ಸರ್, ಅದೇನು ಹೆದರಿಕೇನಿಲ್ಲ ಸರ್. ನೋಡಿ ಬಂದ್ವಿ. ಆಗ್ಲಿ. ಸೊ ಭಾಳ ಖುಷಿ ಆಯ್ತು ಗುಜರಾತಲ್ಲಿ ಹೋಗಿ ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀರಲ್ಲ. ಸರ್, ನೋಡ್ಕೊಂಡ್ ಬಂದ್ವಿ. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ಹಿಂಗೆ ಫೋನ್ ಮಾಡ್ತಾ ಇರ್ರಿ, ಆಯ್ತಾ? ಒಳ್ಳೇದಾಗ್ಲಿಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಬನ್ನಿ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ ನೋಡ್ಕೊಂಬರೋಣ. ತುಂಬ ಜನ ವೀಕ್ಷಕರು ಮಧ್ಯೆ ಒಂದು ಸಾಂಗ್ ಹಾಕಿ ಅಂತ ಆವಾಗಲಿಂದ ಕೇಳ್ತಾ ಇದ್ರು. ಸೊ ಒಂದು ಸಾಂಗ್ ನೋಡ್ಕೊಂಡು ಬಂದು ಇನ್ನಷ್ಟು ವೀಕ್ಷಕರ ಜೊತೆ ಮಾತಾಡೋಣ, ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರು, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸುಸ್ವಾಗತ. ಸೊ ಮುದ್ದು ಪುಟಾಣಿ ಪ್ರಣವ್ ಅವರ ಒಂದು
ಸುಭಾಷ್ ಚಂದ್ರ ಬೋಸ್ ಫೋಟೋಸ್ನ ನೋಡ್ತಾ ಇದ್ದೆ, ತುಂಬ ಖುಷಿ ಆಯಿತು. ಸೊ ನಿಮಗೂ ತೋರಿಸೋಣ ಅಂತ ಹೇಳಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸಿದ್ಧಲಿಂಗೇಶ್ ಅವರು ನಮಗೆ ಈ ಫೋಟೋಸ್ನ ಕಳಿಸ್ಕೊಟ್ರು. ಸೊ ಸೇಮ್ ಟು ಸೇಮ್ ಸುಭಾಷ್ ಚಂದ್ರ ಬೋಸ್ ಥರನೇ ಸ್ಪೆಕ್ಟ್ ಹಾಕ್ಕೊಂಡು ಮುದ್ದಾಗಿ ಕಾಣ್ತಾ ಇದ್ದಾರೆ. ಸೊ ಅವರ ಒಂದು ಇರ್ತಕ್ಕಂಥ ಕ್ರಾಂತಿಕಾರಿ ಗುಣಗಳು ಸೊ ನಿಮ್ಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಸೊ ಒಳ್ಳೆಯದಾಗಲಿ ಪ್ರಣವ್ ಅವರಿಗೆ. ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ ಅದ್ರ ಜೊತೆ ಎಡಿಟ್ ಮಾಡಿಬಿಟ್ಟು ಅವರು ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ದಿವಾಕರ್ ಮುದೇನೂರ್ ಅವರ ಹುಟ್ಟುಹಬ್ಬ ಕೂಡ ಇತ್ತು ನಿನ್ನೆ. ಸೊ ಅವರು ಕೂಡ ಒಂದು ಫೋಟೋಸ್ನ ನಮಗೆ ಶೇರ್ ಮಾಡಿದರು. ಅವ್ರಿಗೂ ಕೂಡ ಮತ್ತೊಮ್ಮೆ ವಿವನ್ ವಾಹಿನಿಯ ಸಮಸ್ತ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿಯನ್ನು ಹೇಳೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಬಹುಶಃ ಕಣ್ಣಿರ್ತಕ್ಕಂಥ ನಾವು ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತೀವಿ ಅಂದರೆ ಅದು ಹೇಳಲೇ ತಿರ್ದು. ಅದರಲ್ಲೂ ಒಂದು ವೇಳೆ ಕಣ್ಣೇ ಇಲ್ಲದೆ ಇದ್ದರೆ ಅವ್ರ ಸಮಸ್ಯೆ ಇನ್ನೆಷ್ಟು ದೊಡ್ಡದಾಗಿರ್ಬೇಡ ಅಲ್ವಾ. ನಾವು ಬರೀ ಎಲ್ಲೋ ಒಂದು ಕಡೆ ನೈಟ್ ಕರೆಂಟ್ ಹೋಗ್ಬಿಡ್ತು ಅಂದರೆ ಏನೋ ಒಂಥರ ಪ್ರಪಂಚನೇ ಬಿದ್ದಂಗೆ ಆಡ್ತೀವಿ. ಆದರೆ ಜೀವನ ಪೂರ್ತಿ ಅಂಧಕಾರದಲ್ಲೇ ಇರ್ತಕ್ಕಂಥ ಪರಿಸ್ಥಿತಿ ಹೇಗಿರಬೇಡ. ಸೊ ಅಂಥ ಒಬ್ಬ ವಿಶೇಷವಾಗಿರ್ತಕ್ಕಂಥ ಅಧಿಕಾರಿ ಮೊದಲಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಸಬ್ ಇನ್ಸ್ಪೆಕ್ಟರ್ ಆಗಿ ಮುಂಬಡ್ತಿಯನ್ನು ಪಡ್ಕೊಳ್ತಾರೆ. ಅದಾದ ನಂತರ ಇವರು ವಿಶೇಷವಾಗಿರ್ತಕ್ಕಂಥ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಪದಕವನ್ನು ಕೂಡ ತರ್ತಾರೆ. ಅದಾದ ನಂತರ ಇವರು ಏಷ್ಯನ್ ಒಲಿಂಪಿಕ್ಸ್ಗಳಲ್ಲಿ ಕೂಡ ಪದಕವನ್ನು ನಮ್ಮ ದೇಶಕ್ಕೆ ತೊಗೊಂಬರ್ತಾರೆ. ಸೊ ಇವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷವಾಗಿರ್ತಕ್ಕಂಥ ನಾಗರಿಕ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಹಾಯಕ ನಿರ್ದೇಶಕರ ಹುದ್ದೆಯನ್ನು ನೀಡಿ ರಾಜ್ಯ ಸರ್ಕಾರ ಗೌರವವನ್ನು ಸಲ್ಲಿಸಿದೆ. ಸೊ ನಿಜಕ್ಕೂ ಕೂಡ ಇವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ಸೊ ಇವರಿನ್ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ರಕ್ಷಿತಾ ಮೇಡಮ್ ಅವರು. ಸೊ ಚಿಕ್ಕಮಗಳೂರಲ್ಲಿ ಇವರು ಮೊದಲು ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅದಾದ ನಂತರ ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ. ಅದಾದ ನಂತರ ಈಗ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಹಾಯಕ ನಿರ್ದೇಶಕಿಯಾಗಿ ಆಯ್ಕೆ ಆಗ್ತಾರೆ. ಸೊ ಮನುಷ್ಯನಿಗೆ ಕಣ್ಣು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಆದರೆ ಕಣ್ಣು ಇಲ್ಲದೇನೂ ಕೂಡ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಹುಶಃ ಈ ಮೇಡಮ್ ರಕ್ಷಿತಾ ಅವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಎರಡೂ ಕಣ್ಣುಗಳಿಂದ ಇರ್ತಕ್ಕಂಥವರೇ ಸಾಕಷ್ಟು ಕಾರಣಗಳನ್ನು, ಕುಂಟು ನೆಪಗಳನ್ನ ಹೇಳ್ತಾ ಇರ್ತಾರೆ. ರಸ್ತೆ ಚೆನ್ನಾಗಿದ್ಬಿಟ್ರೆ ನಾನು ಇನ್ನೂ ಚೆನ್ನಾಗಿ ಓಡ್ಬಿಡ್ತಾ ಇದ್ದೆ, ಅಥವಾ ಇನ್ನೇನೋ ಸಾಧನೆ ಮಾಡಿಬಿಡ್ತಾ ಇದ್ದೆ, ಅಥವಾ ಇನ್ನೇನೋ ವೆದರ್ ಚೆನ್ನಾಗಿದ್ದರೆ ಇನ್ನೂ ಸಾಧನೆ ಮಾಡ್ತೀವಿ, ಹೀಗೆ 108 ಕಾರಣಗಳನ್ನ ಹೇಳ್ತಾ ಇರ್ತಾರೆ. ನನಗೆ ಬೇಕಾಗಿರ್ತಕ್ಕಂಥ ಕೆಲಸ ಸಿಕ್ಕಿಲ್ಲ, ಅಥವಾ ನನಗೆ ಆ ಆಫೀಸಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ, ಈ ಥರ ಇಷ್ಟ ಇಲ್ಲ ಅಂಥೇಳಿ. ಆದರೆ ಮನಸ್ಸು ಅಂತಕ್ಕಂಥದ್ದು ಒಂದು ಇದ್ದರೆ, ನಿರ್ಧಾರ ಅಂತಕ್ಕಂಥದ್ದು ಅಚಲವಾಗಿದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಬಹುಶಃ ರಕ್ಷಿತಾ ಅವರು ಒಂದು ಬೆಸ್ಟ್ ಆ್ಯಂಡ್ ಲೈವ್ ಎಕ್ಸಾಂಪಲ್. ಸೊ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಇವರಿಗೆ ಹಾರ್ದಿಕವಾಗಿ ಮತ್ತೊಮ್ಮೆ ನಮ್ಮೆಲ್ಲ ಸಮಸ್ತ V1 ವಾಹಿನಿಯ ಬಳಗದಿಂದ ತಿಳಿಸ್ತಾ, ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳ ದಿವಸ ಇದೆ. ಅಂಥ ದಿವಸ ಇವರಿಗೆ ಈ ಒಂದು ಗೌರವ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆಯ ವಿಚಾರ. ಇನ್ನಷ್ಟು ಉನ್ನತ ಹುದ್ದೆಗೆ ಇವರು ಹೋಗಲಿ, ಇನ್ನಷ್ಟು ಪ್ಯಾರಾ ಒಲಿಂಪಿಕ್ಸ್ಗಳಲ್ಲಿ ನಮ್ಮ ದೇಶಕ್ಕೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಪದಕಗಳನ್ನು ಗೆದ್ದು ಹೊತ್ತು ತರಲಿ, ನಮ್ಮ ಕೀರ್ತಿನ ಇನ್ನಷ್ಟು ಇಮ್ಮಡಿಗೊಳಿಸಲಿ ಅಂಥೇಳಿ ಇವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜೀವನದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಒಂದು ಇಂಪಾರ್ಟೆಂಟ್ ವಿಚಾರ ಇದೆ, ಏನು ಅಂದರೆ ಜಿಮ್, ಫಿಟ್ನೆಸ್ ಮತ್ತು ನಿರೂಪಣಾ ಮತ್ತು ವಾರ್ತಾವಾಚಕರ ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್. ಡಿಸ್ಟರ್ಬೆನ್ಸ್ ತುಂಬ ಬರ್ತಾ ಇದೆ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಎಸ್, ಬಹುಶಃ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಆಗಲಿಲ್ಲ ಅಂತ ಅನ್ಸುತ್ತೆ. ಏನೇ ನೋ ಇಶ್ಯೂಸ್. ಇನ್ನೊಂದು ವಿಚಾರನ ಹೇಳ್ತಾ ಇದ್ದೆ. ನಿರೂಪಕರು ಮತ್ತು ಜಿಮ್ ಫಿಟ್ನೆಸ್ ಟ್ರೈನರ್ಗಳ ಒಂದು ಜಾಬ್ಗೋಸ್ಕರ ಕಾಲ್ ಫಾರ್ ಮಾಡಿದ್ದಾರೆ.
ಅದೇ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೋಸ್ಕರ ಕೂಡ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಅದರ ಜೊತೆಗೆ SC/ST ಮತ್ತು ಪರಿಶಿಷ್ಟ ಜಾತಿ ಏನು ಸಹಾಯಕ ಇದರಿಂದ ಏನು ಧನ ಸಹಾಯವನ್ನು ನೀಡ್ತಾರೆ ಅದಕ್ಕೂ ಕೂಡ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಸಾಧ್ಯತೆ ಇದೆ ಅವರು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ನಾನು ಆಗಲೇ ಹೇಳ್ತಾ ಇದ್ದೆ, ವಿಶೇಷವಾಗಿರ್ತಕ್ಕಂಥ ದಿನಾಚರಣೆ. ಸೊ ತುಂಬ ಜನ ಮನೆಯಲ್ಲಿ ಹೆಣ್ಣು ಮಕ್ಕಳು ಬೇಕು ಅಂತ ಆಸೆಪಟ್ಟು ಎಷ್ಟೋ ಜನ ಹೆಣ್ಣುಮಕ್ಕಳನ್ನ ಪಡ್ಕೊಳ್ತಾರೆ. ಆದರೆ ಹೆಣ್ಣು ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನಾವು ಪೋಷಣೆ ಪಾಲನೆ ಮಾಡಲಿಲ್ಲ ಅಂದ್ಬಿಟ್ರೆ ಅದು ನಿಜಕ್ಕೂ ಕೂಡ ಒಂದು ನಾವು ಮಾಡ್ತಕ್ಕಂಥ ತಪ್ಪು. ಹಾಗಾಗೋದು ಬೇಡ. ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಗೃಹಲಕ್ಷ್ಮಿ ಹಾಗೆ ಚೆನ್ನಾಗಿ ಅವರಿಗೊಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಸ್ವಂತ ಕಾಲ ಮೇಲೆ ಅವರು ನಿಲ್ಲೋ ಹಾಗೆ ಮಾಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇನ್ನಷ್ಟು ಕ್ವಿಕ್ಕಾಗಿರ್ತಕ್ಕಂಥ ಅಪ್ಡೇಟ್ಸನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ನಮ್ಮ ದಾವಣಗೆರೆಯ ಶಿವರಾಜ್ ಅಂತಕ್ಕಂಥ ಒಬ್ಬ ಪುಟ್ಟ ಬಾಲಕ 14 ವರ್ಷದ ಒಳಗಡೆ ಇರತಕ್ಕಂಥ ಕ್ರಿಕೆಟ್ ತಂಡಕ್ಕೆ ಕರ್ನಾಟಕ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಆಡಿರ್ತಕ್ಕಂಥ 9 ಪಂದ್ಯಗಳಲ್ಲಿ 6 ಶತಕಗಳನ್ನು ಮಾಡಿ ಉದಯೋನ್ಮುಖ ಆಟಗಾರ ಅಂತ ಅನ್ಸ್ಕೊಂಡಿದ್ದಾರೆ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ಕಟ್ಟಾಯಿತು. ಈತನ ಉಜ್ವಲ ಭವಿಷ್ಯಕ್ಕೆ ನಾವು ಶುಭ ಹಾರೈಸೋಣ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ತಂಡದ ಕದ ತಟ್ಟೋ ಹಾಗೆ ಆಗಲಿ ಅಂಥೇಳಿ ನಾವು ಇವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಶಿವರಾಜ್ ಇದೀಗ ತಾನೇ 14ನೇ ವರ್ಷದ ಆಟಗಾರರ ತಂಡಕ್ಕೆ ಕಾಲಿಟ್ಟಿದ್ದಾರೆ. ಇನ್ನಷ್ಟು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ನಿಮ್ಮದಾಗಲಿ ಪುಟ. ಅದೇ ರೀತಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಮೀನು ಸಾಕಾಣಿಕೆ ಮಾಡಲಿಕ್ಕೆ ದಯವಿಟ್ಟು ಇದರಲ್ಲಿ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಚಹಾ ಕುಡಿಯೋರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಸೊ ದಯವಿಟ್ಟು ಹುಷಾರಾಗಿರಿ. ಮೊನ್ನೆ ಕೋಲ್ಕತ್ತಾಯಿಂದ ಒಂದು ಶಾಕಿಂಗ್ ವರದಿ ಬಂದಿದೆ. ಏನು ಅಂದರೆ ಪ್ರತಿನಿತ್ಯ ಚಹಾ ಸೇವಿಸ್ತಾ ಇರ್ತಕ್ಕಂಥವರ ಆರೋಗ್ಯದಲ್ಲಿ ಏರುಪೇರಾಗಿ ಒಂದು ಕರುಳಿನ ಕ್ಯಾನ್ಸರ್ ಸಮೇತ ಹಲವಾರು ಸಮಸ್ಯೆಗಳು ಬಂದಿದೆ ಅಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅತಿಯಾಗಿ ಚಹಾ ಕುಡಿತಕ್ಕಂಥದ್ದು ಕಾರಣ ಒಂದು ಕಡೆ, ಆದರೆ ಇನ್ನೊಂದು ಆ ಕಳಪೆ ಟೀ ಪುಡಿ ಅದಕ್ಕೆ ಕಾರಣ ಅಂತ ಗೊತ್ತಾಗಿದೆ. ಅದು ಯಾವ ಮಟ್ಟದಲ್ಲಿ ಅಂದರೆ ತೂಕ ಬರಬೇಕು ಅನ್ನೋ ಕಾರಣಕ್ಕೆ ಅದರಲ್ಲಿ ಸೀಸಾ ಸೇರಿದಂತೆ ಏನು ಕಬ್ಬಿಣದ ವಸ್ತುಗಳನ್ನು ಹೆಚ್ಚಾಗಿ ಹಾಕೋದ್ರಿಂದ ಕರುಳಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನನ್ನ ಒಂದು ವೈದ್ಯ ಸ್ನೇಹಿತರು ಒಂದು ಸ್ಮಾಲ್ ಟಿಪ್ಸನ್ನು ಕೂಡ ಹೇಳಿದರು. ಏನು ಅಂದರೆ ಸೊ ನಿಮ್ಮ ಮನೇಲಿ ಏನಾದ್ರು ಒಂದು ಪುಟ್ಟದಾಗಿರ್ತಕ್ಕಂಥ ಮ್ಯಾಗ್ನೆಟನ್ನು ಏನಾದ್ರು ಇತ್ತು ಅಂದರೆ ಅದನ್ನು ಬಟ್ಟೆಗೆ ಸುತ್ತಬಿಟ್ಟು ಒಮ್ಮೆ ನೀವು ತಂದಿರ್ತಕ್ಕಂಥ ಟೀ ಪುಡಿ ಮೇಲೆ 1 ಸೆಕೆಂಡ್ ನೀವು ಈ ಥರ ಮಾಡಿದ್ರೆ ಅಂದರೆ ಏನಾದರೂ ಕಬ್ಬಿಣದ ತುಂಡುಗಳು ಅದರಲ್ಲಿದ್ದರೆ ಅದು ಚಕ್ಕಂತ ಒಂದು ಮ್ಯಾಗ್ನೆಟಿಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ನಿಮ್ಮ ಟೀ ಪುಡಿ ಎಷ್ಟು ಮಟ್ಟಿಗೆ ಸೇಫ್ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗತ್ತೆ ಅಂಥೇಳಿ. ನಿಜಕ್ಕೂ ಕೂಡ ಇದು ಸಿಂಪಲ್ ಆಗಿರ್ತಕ್ಕಂಥ ಟಿಪ್, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಯಾಕೆಂದರೆ ಇವತ್ತಿನ ದಿವಸಕ್ಕೆ ಎಲ್ಲರೂ ಕೂಡ ಬ್ರ್ಯಾಂಡೆಡ್ ಟೀ ಪುಡಿಯನ್ನು ತೊಗೊಂಬರೋಕ್ಕಾಗಲ್ಲ. ಸೊ ಬಡವರು ಎಲ್ಲ ಹೋಗ್ಬಿಟ್ಟು ಮತ್ತು ಕಿರಾಣಿ ಅಂಗಡಿಯಲ್ಲಿ 2 ರೂಪಾಯಿ 3 ರೂಪಾಯಿ ಟೀ ಪುಡಿ ಕೊಡು ಅಂಥೇಳಿ ತೊಗೊಂಬರ್ತಕ್ಕಂಥದ್ದು ಕಾಲ ಈಗಲೂ ಇದೆ. ಸೊ ಹಾಗಾಗಿ ಈ ರೀತಿಯ ಒಂದು ಟೆಸ್ಟ್ ಮಾಡಿಕೊಂಡು ನೀವು ಟೀಯನ್ನು ಕುಡಿತಕ್ಕಂಥದ್ದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನೊಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿ ಕೆನರಾ ಬ್ಯಾಂಕ್ನಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ಅಂತೆ. 24ನೇ ತಾರೀಕು ಅಂದರೆ ಇವತ್ತೇ ಲಾಸ್ಟ್ ಡೇಟ್ ಇದೆ. ಸೊ ದಯವಿಟ್ಟು ಯಾರಾದರೂ ಬ್ಯಾಂಕಿಂಗ್ ಹುದ್ದೆ ಅದರಲ್ಲೂ ಕೆನರಾ ಬ್ಯಾಂಕಿಗೆ ಜಾಬ್ಗೆ ಟ್ರೈ ಮಾಡಬೇಕು ಅಂತಿದ್ದೀರಿ. ಸೊ ದಯವಿಟ್ಟು ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಿ ಸರ್? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಇನ್ನೇ ಇಲ್ಲ ಸರ್, ಮಾಡಬೇಕು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ನಮ್ಮ ತಮ್ಮನೆಂತಿ ಸರ್ ಅವ್ರ ಬರ್ತಡೇ ಐತೆ. ಓಕೆ, ಅವ್ರ ಹೆಸರೇನಮ್ಮ? ಶ್ವೇತಾ ಸರ್. ಶ್ವೇತಾ, ಓಕೆ. ಸೊ ಶ್ವೇತಾ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಿದ್ದೀನಿಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರು 7 ತಿಂಗಳು ಪ್ರೆಗ್ನೆಂಟ್ ಸರ್. ಒಳ್ಳೆಯದಾಗಲಿ. ಸೊ ಭಗವಂತ ಅವರಿಗೆ ಸುಸೂತ್ರವಾಗಿ ಸಹಜ ಹೆರಿಗೆ ಆಗೋ ಹಾಗೆ ನೋಡ್ಕೊಳ್ಳಿ ಅಂಥೇಳಿ ಶುಭ ಹಾರೈಸ್ತಾ ಇದ್ದೀನಿಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ ಸರ್, ನಮ್ಮ ಊರಿಗೆ ಒಂದ್ಸರಿ. ಖಂಡಿತಮ್ಮ ಬರ್ತೀನಿ. ಯಾವ ಊರಂದ್ರಿ? ಮತ್ತಿ ಸರ್. ಮತ್ತಿ ಆಗ್ಲಿಮ್ಮ, ಖಂಡಿತ ಒಂದು ದಿವಸ ಬರ್ತೀನಿ. ಜಾತ್ರೆ ಗೀತ್ರೆ ಇದ್ದಾಗ ಖಂಡಿತ ನಿಮ್ಮ ಮನೆಗೆ ಬಂದು ಹೋಗ್ತೀನಿಮ್ಮ. ಓಕೆಮ್ಮ, ಓಕೆ, ಒಳ್ಳೆಯದಾಗಲಿಮ್ಮ. ನಮಸ್ತೆ. ನಮ್ಮ ಕ್ಯಾಮ್ರಾ ಹೆಡ್ ಆಗಿರ್ತಕ್ಕಂಥ ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ತಕ್ಕಂಥ ಚಿದು ಸರ್ ಅವ್ರದ್ದು ಕೂಡ ಮತ್ತಿ ಅಂತೆ. ಸೊ ಖಂಡಿತ ಅವ್ರ ಊರಲ್ಲಿ ಅವತ್ತವರ ಜಾತ್ರೆ ಇದ್ದಾಗ ನಾವೆಲ್ಲರೂ ಕೂಡ ಅಲ್ಲಿ ಹೋಗ್ಬರೋಣ ಅಂಥೇಳಿ ಹೇಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಕೊನೆಯದಾಗಿ ಒಂದು ವಿಚಾರ ಹೇಳೋದ್ರ ಮೂಲಕ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ.
ಸೊ ನಾವು ಸಾಕು ಪ್ರಾಣಿಗಳಿಗೆ, ಅದರಲ್ಲೂ ಕೂಡ ಆಕಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜನ. ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಒಂದು ಪುರಾಣಗಳಲ್ಲಿ ಗೋಮಾತೆಗೆ ಕೇವಲ ಗೋಮಾತೆಯನ್ನು 5 ಸುತ್ತು ಅಥವಾ 3 ಸುತ್ತು ಪ್ರದಕ್ಷಿಣೆ ಹಾಕಿಬಿಟ್ರೆ ಸಾಕು, ನಾವು ಅಶ್ವಮೇಧ ಯಾಗವನ್ನು ಮಾಡಿರ್ತಕ್ಕಂಥ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಗೋಮಾತೆಯಲ್ಲಿ ಕೋಟ್ಯಾನುಕೋಟಿ ದೇವರು ಅನುಗ್ರಹವನ್ನು ಮಾಡಿದ್ದಾರೆ, ನೆಲೆಸಿದ್ದಾರೆ ಅಂತ ಹೇಳಲಾಗತ್ತೆ. ಸೊ ಯಾಕೆ ಗೋಮಾತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಮೊನ್ನೆ ಇಂದೋರ್ನಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು ಅಂದರೆ, ಒಂದು ಪುಟ್ಟ ಗುಡಿಸಲಿನ ಹತ್ರ ಒಂದು ಆಕಳು ಬಂದುಬಿಟ್ಟು ಪ್ರತಿನಿತ್ಯ ನಿಲ್ತಾ ಇರುತ್ತೆ. ಅಲ್ಲಿರ್ತಕ್ಕಂಥ ಅಜ್ಜಿ ಯಾವಾಗಲೂ ಕೂಡ ಒಬ್ಬಳೇ ಇರ್ತಾಳೆ. ಆ ಅಜ್ಜಿ ಪ್ರತಿನಿತ್ಯ ಬಂದಿರತಕ್ಕಂಥ ಆಕಳಿನ ಜೊತೆ ಪ್ರೀತಿಯಿಂದ ನಡ್ಕೊಳ್ತಾ ಅದಕ್ಕೆ ಯಾವಾಗಲೂ ಒಂದು ರೊಟ್ಟಿಯನ್ನು ತಿನ್ನಿಸ್ತಾ ಇರ್ತಾಳೆ. ಅದು ಪ್ರತಿನಿತ್ಯ ಹೀಗೇ ನಡೀತಾ ಇರುತ್ತೆ, ಆ ಒಂದು ಅಜ್ಜಿ ಮತ್ತು ಆ ಗೋವಿನ ಸಂಬಂಧ. ಇದಕ್ಕಿದ್ದ ಹಾಗೆ ಒಂದು ದಿವಸ ಅಜ್ಜಿ ಕಾಲಾಗ್ಬಿಡ್ತಾರೆ. ಸೊ ಆ ಅಜ್ಜಿಯನ್ನು ಹತ್ರ ಬರ್ತಾ ಇರ್ತಕ್ಕಂಥ ಗೋವು ಎಷ್ಟು ದೂರ ಆ ಒಂದು ಅಜ್ಜಿನ ಫಾಲೋ ಮಾಡ್ಕೊಂಡು ಹೋಗುತ್ತೆ ಅಂದಾಗ, ಅಜ್ಜಿನ ಕೊನೆ ಕಾಲ ಎಲ್ಲರೂ ತೊಗೊಂಡು ಹೋಗುವಾಗ ಸಿದ್ಧತೆ ಮಾಡಿಕೊಂಡು ಹೊರಟಾಗ, ಆ ಒಂದು ವಾಹನದ ಹಿಂದೆ, ಸರ್ಕಾರಿ ವಾಹನ ಕರ್ಕೊಂಡು ಹೋಗ್ತಾರೆ ಅಜ್ಜಿನ, ಯಾರೂ ಇಲ್ಲದೆ ಇರೋದ್ರಿಂದ, ಅನಾಥವಾಗಿರೋದ್ರಿಂದ ಆ ಅಜ್ಜಿಯನ್ನು ಗೋಮಾತೆ ಸರಿಸುಮಾರು 18 ಕಿಲೋಮೀಟ್ರಷ್ಟು ದೂರ ಇರತಕ್ಕಂಥ ಸ್ಮಶಾನದವರೆಗೂ ಹೋಗಿ ಅಲ್ಲಿ ನಿಂತ್ಕೊಂಡು, ಆ ಶವ ಸಂಸ್ಕಾರ ಆಗೋವರೆಗೂ ನಿಂತ್ಕೊಂಡು ಕಣ್ಣೀರು ಹಾಕಿ ಈ ಗೋಮಾತೆ ವಾಪಸ್ ಬರುತ್ತೆ. ಸೊ ನೋಡಿ, ನಾವು ಎಲ್ಲದೂ ಕಲಿಬೇಕಾಗಿರ್ತಕ್ಕಂಥದ್ದು ಏನಂದರೆ, ಬಹುಶಃ ಈ ಭೂಮಿಯಿಂದ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಏನೂ ಇಲ್ಲ. ನಮ್ಮ ಗುರುಗಳು ಯಾವಾಗಲೂ ಒಂದು ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾಯಿದ್ರು, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ಬರೀ ಕತ್ತಲೆ ಅಂಥೇಳಿ. ಸೊ ಇರ್ತಕ್ಕಂಥ 4 ದಿವಸ 4 ಜನರಿಗಾದರೂ ಒಳ್ಳೆಯದನ್ನು ಮಾಡಿ, 4 ಜನರಿಗಾದರೂ ಒಂದು ಒಳ್ಳೆಯ ನಗುನ, ಸಂತೋಷವನ್ನು ಹಂಚಿ ಹೋಗದಿದ್ದೆ ನಿಜಕ್ಕೂ ಕೂಡ ಈ ಜೀವನ ವ್ಯರ್ಥ ಅಂತ ಅನಿಸುತ್ತೆ. ಬಹುಶಃ ಎಲ್ರಿಗೂ ಗೊತ್ತಿದೆ ಅವರವರ ಪಾಕೆಟಲ್ಲಿ, ಅವರವರ ಮೊಬೈಲಲ್ಲಿ, ಅವರವರ ಅಕೌಂಟ್ಗಳಲ್ಲಿ ಎಷ್ಟು ಹಣ ಇದೆ ಅಂಥೇಳಿ. ಆದರೆ ಯಾರ ಹತ್ರ ಎಷ್ಟು ಸಮಯ ಈ ಭೂಮಿ ಮೇಲೆ ಇರೋದಕ್ಕೆ ಇದೆ ಅಂಥೇಳಿ ಬಹುಶಃ ಪ್ರಪಂಚದ ಯಾವ ವ್ಯಕ್ತಿಗೂ ಕೂಡ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇರೋ ಅಷ್ಟು ಹೊತ್ತು 4 ಜನರ ಜೊತೆ ನಗ್ನಗ್ತಾ, 4 ಸಂತೋಷವಾಗಿ ಪ್ರೀತಿಯಿಂದ 4 ಮಾತಾಡಿ ಹೋದಾಗಲೂ ಕೂಡ ನಮ್ಮನ್ನು ನೆನೆಸ್ಕೊಂಡು ಜನ ಒಂದಷ್ಟು ಕಣ್ಣೀರು ಹಾಕೋ ಅಷ್ಟಾದರೂ ನಾವು ಒಂದೊಳ್ಳೆ ಸೇವೆಯನ್ನು ಮಾಡೋಣ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಎಂದಿನಂತೆ ವೀಕೆಂಡ್ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.